ಓಕೆ. ಏಕೆಂದರೆ ನಿಮ್ಮ ಶಾಲೆ ಬಗ್ಗೆ ನನಗೆ ಚನ್ನಪಟ್ಟಣದಲ್ಲಿ ಭಾಳ ವಿಶೇಷವಾದ ಗೌರವ, ಹೆಮ್ಮೆ. ಯಾಕೆಂದರೆ ನೀವು ಪರಿಚಯ ಆಗಿದ್ದು ಹೇಗೆ ನನಗೆ ಅಂದರೆ, ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ನಮ್ಮ ಸತೀಶ್ ಅವರು ಒಂದು ಬ್ಯಾಂಡ್ ಟೀಮ್ ಕರ್ಕೊಂಡ್ಬರ್ತಾರೆ. ಅದು ಭಾಳ ಇಷ್ಟ ಅಂತ ನಂಗೆ ಬ್ಯಾಂಡ್ ಟೀಮು. ಆ ಒಂದು ಹೈಲೈಟು ನಮಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೈಲೈಟ್ ಏನು ಅಂದರೆ, ನೀವು ಬ್ಯಾಂಡ್ ಸೆಟ್ ಮಾಡ್ತಿರಲ್ಲ, ಭಾಳ ಖುಷಿ ಆಗುತ್ತೆ. ಅದರಲ್ಲೂ ಕನ್ನಡ ರಾಜ್ಯೋತ್ಸವದಲ್ಲಂತೂ ಭಾಳ ಖುಷಿಯನ್ನು ಕೊಡ್ತು. ಈಗ ನಿಮ್ಮ ಜೊತೆ ನಾನು ಇದ್ದೆ, ನಾನು ಕೂಡ ನಿಮ್ದು ಬ್ಯಾಂಡ್ ಸೆಟ್ ಬಾರಿಸ್ದೆ. ನಿಮ್ಮಿಂದ ಕಲಿತೆ ನಾನು ಅದನ್ನು ಹೆಂಗೆ ಬ್ಯಾಂಡ್ ಸೆಟ್ ಬಾರಿಸೋದನ್ನ ನೀವು ನನಗೆ ಹೇಳ್ಕೊಟ್ರಿ. ಅದಕ್ಕೆ ನಿಮ್ಗೆ ಎಲ್ರಿಗೂ ಥ್ಯಾಂಕ್ಸ್. ಮತ್ತು ಇದೊಂದು ನನಗೆ ಒಂದು ರೋಸ್ ಕೊಟ್ಟಿದ್ದಾರೆ. ರೋಸನ್ನ ಏನಕ್ಕೆ ಕೊಡ್ತಾರೆ ಅಂತಂದರೆ, ಬಂದಂಥ ಅತಿಥಿಗಳಿಗೆ ಒಂದು ಸ್ವಾಗತ ಮಾಡೋದಕ್ಕೆ, ಒಂದು ಪಾಸಿಟಿವ್ ವೈಬ್ಸ್ ಅಂತ ಆ ಒಂದು ಉದ್ದೇಶಕ್ಕೆ ಒಂದು ರೋಸ ಕೊಡ್ತಾರೆ. ನಿಮ್ಮ ಶಾಲೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂತಹ ಒಬ್ಬ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡ್ತೀವಿ. ಆಮೇಲೆ ನಮ್ಮ ತಾಲೂಕು ಆಡಳಿತ ವತಿಯಿಂದ ಭಾಳ ವಿಶೇಷವಾಗಿ, ಭಾಳ ಅದ್ಧೂರಿಯಾಗಿ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಆದರೆ ಇವಾಗ 3 ಸೆಮಿಸ್ಟರ್ಗಳಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದಂಥ ವಿದ್ಯಾರ್ಥಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಕಿರುಕಾಣಿಕೆ, ಇನ್ನೊಂದು ಸ್ಮಾಲ್ ಗಿಫ್ಟ್ ಅಷ್ಟೇ. ನೀನು ಅತಿ ಹೆಚ್ಚು ಅಂಕವನ್ನು ಗಳಿಸ್ಬೇಕು. ಇಡೀ ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚು ಅಂಕ ಗಳಿಸ್ಬೇಕು. ಆಲ್ ದಿ ಬೆಸ್ಟ್. ನಿಮಗೆ ಒಳ್ಳೆಯದಾಗಲಿ. ಇದು ಜಸ್ಟ್ ಒಂದು ನಿಮಗೆ ಒಂದು ಮೋಟಿವೇಟ್ ಮಾಡೋಕ್ಕೋಸ್ಕರ, ಏನಾದರೂ ಒಂದು ಒಳ್ಳೆ ಸಾಧನೆ ಮಾಡಿದರೆ ಏನಾದ್ರು ಒಂದು ಬಳುವಳಿ ಇರುತ್ತೆ ಅಂತ ಒಂದು ಜಸ್ಟ್ ಒಂದು ಎಂದು ಹೇಳ್ತೀವಿ ಅದಕ್ಕೆ, ಸಾಂಕೇತಿಕವಾಗಿ ಕೊಡುವಂಥದ್ದು ಒಂದು ಮಾಡಿದಷ್ಟೇ. ನೆಕ್ಸ್ಟು ಯಾರಿಗೆ ಗೊತ್ತು, ಶ್ರೇಯಸ್ ಅಲ್ಲ, ಇನ್ನು ಶ್ರೀನಿವಾಸ್ ಇರ್ಬೋದು, ವೆಂಕಟೇಶ್ ಇರ್ಬೋದು, ಇಲ್ಲ ಹೆಣ್ಮಕ್ಳು ಇರ್ಬೋದು, ಇವರೇ ಟಾಪ್ ಆಗ್ಬೋದು, ಯಾರಿಗೆ ಗೊತ್ತು ಅಲ್ವಾ. ಇವಾಗ ಸದ್ಯದ ಮಟ್ಟಿಗೆ ನಾನು ಅದನ್ನು ಮಾಡಿದ್ದೀನಿ. ಅಂತಿಮ ಪರೀಕ್ಷೆ ಆದಮೇಲೆ ಏಪ್ರಿಲ್ 2ಕ್ಕೆ ಮುಗಿಯುತ್ತೆ. ಅದಾದ ಸ್ವಲ್ಪ ದಿನಕ್ಕೆ ನಿಮ್ಮ ಪರೀಕ್ಷೆ ಫಲಿತಾಂಶ ಬರುತ್ತೆ. ಯಾರು ಏನು ಮಾಡ್ತಾರೆ ಗೊತ್ತಾಗಲ್ಲ. ಇವತ್ತಿನ ದಿನ ಹೆಂಗಿರುತ್ತೋ ಗೊತ್ತಿಲ್ಲ. ಇವತ್ತು ಅಂದ್ಕೊಂಡಿದ್ರೆ ಶ್ರೇಯಸ್ ಟಾಪರ್ ಅಂತ ಅಂದ್ಕೊಂಡಿದ್ದೀರಾ, 2 ದಿನಕ್ಕೆ ಮತ್ತೆ ಇನ್ನೊಬ್ಬರು ನೀವು ಅದಕ್ಕಿಂತ ಸ್ಟ್ರಾಂಗಾಗಿ ಓದಿರ್ಬೋದು, ನೀವು ತುಂಬ ಚೆನ್ನಾಗಿ ಬರೀಬೋದು, ಯಾರಿಗೆ ಗೊತ್ತಲ್ವಾ. ಇಷ್ಟೂ ಜನ 625ಕ್ಕೆ 620 ತೆಗೆಯೋಂಥ ಅವಕಾಶಗಳಿರುತ್ತೆ. ನಾವು ಯಾವತ್ತು ಶ್ರೇಯಸ್ಸೇ ಹೈಯೆಸ್ಟ್ ಮಾರ್ಕ್ಸ್ ತೊಗೋತಾನೆ ಅಂತ ಏನಿಲ್ಲ ಅಲ್ವಾ. ಏನು ಬೇಕಾದ್ರೂ ಆಗ್ಬೋದು. ಎಷ್ಟೋ ಜನ ನನ್ನ ಜೊತೆ ಓದ್ತಾ ಇದ್ರು SSLC. ನಾನೊಬ್ಬ ಅವರೇಜ್ ಸ್ಟೂಡೆಂಟ್ ಅಷ್ಟೇ. ನನ್ನ ಬ್ಯಾಚಲ್ಲಿ ಫಸ್ಟ್ ರ್ಯಾಂಕ್ ಬಂದಿರೋರು ಇದ್ದಾರೆ, ಡಿಸ್ಟಿಂಕ್ಷನ್ ಎಲ್ಲ ಇದ್ದಾರೆ. ಆದರೆ ಅವ್ರಿಗೆ ಏನು ಅಂತಂದರೆ, PUCಗೆ ಹೋಗ್ಬಿಟ್ಟು ಡಿಸ್ಕಂಟಿನ್ಯೂ ಮಾಡಿಬಿಟ್ರು. ನಾವು ಅಂದ್ಕೊಂಡಿದ್ದು ಅವರೆಲ್ಲ IAS ಆಗ್ತಾರೆ, ಅವರೆಲ್ಲ ಡಾಕ್ಟರ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು ಅವಾಗ. ಆದರೆ PUCನೋ ಡಿಗ್ರಿನೋ ಅಲ್ಲಿಗೆ ಡಿಸ್ಕಂಟಿನ್ಯೂ ಆಯಿತು, ಮದುವೆ ಆಯಿತು, ಮಕ್ಕಳಾಯಿತು, ಸುಮ್ಮನಾದ್ರು. ಇನ್ನು ಕೆಲವು ಗಂಡು ಮಕ್ಕಳು ಕಾಲೇಜ್ಗೆ ಹೋದ್ರು, ಕಾಲೇಜ್ಗೆ ಹೋದ ತಕ್ಷಣ ಅಲ್ಲಿ ಸ್ನೇಹಿತರ ಸಹವಾಸ ಸರಿ ಹೋಗಲಿಲ್ಲ, ಕೊನೆಗೆ ಅವ್ರ ಲೈಫ್ನ ಹಾಳು ಮಾಡ್ಕೊಂಡಿದ್ರೆ ಒಂದು ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಈಗ ಯಾರ ಜೀವನ ಹೆಂಗೆ ಅಂತ ಯಾರು ಕೂಡ ನಾವು ಗೆಸ್ ಮಾಡೋಕ್ಕಾಗಲ್ಲ. ಇವತ್ತು ಶ್ರೇಯಸ್ಸು ಟಾಪರ್ ಇರ್ಬೋದು, ನಾಳೆ ನೀವು ಟಾಪರ್ ಆಗ್ಬೋದು. ನೀವು ಏನಿರಬೇಕು, ಗುರಿ ಓದಬೇಕು. ನಾನು ಅಷ್ಟೇ, ನಾನು 625ಕ್ಕೆ 620 ತೆಗಿಬೇಕು ಅನ್ನೋ ಮನಸ್ಥಿತಿನ ಬೆಳೆಸ್ಕೊಳ್ಳಿ. ಅರ್ಥ ಆಯ್ತಾ. ನಿಮಗೊಂದು ಮೋಟಿವೇಶನ್ ಆಗಲಿ ಅಂತ ಅವನಿಗೆ ಕರೆದು ನಾನು ಅವನಿಗೆ ರೋಸ್ ಕೊಟ್ಟಿದ್ದೀನಿ ಅಷ್ಟೇ. ನಾಳೆ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದಾಗ, ದೊಡ್ಡ ಕಾರ್ಯಕ್ರಮವನ್ನು ಮಾಡಿದಾಗ ನಾವು VIP ಪಾಸ್ ಅಂತ ಕಳಿಸ್ಕೊಡ್ತೀವಿ. ಆಗ ನಿಮಗೆ ಸಿಗ್ಬೋದು ಪಾಸ್. ಅದು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನಿಮ್ಮ HMಗೆ ಸಿಗ್ಬೋದು ಆ ಪಾಸು. ಆದ್ದರಿಂದ ಇದನ್ನ ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬಿಡಿ. ಶ್ರೇಯಸ್ ಹೈಯೆಸ್ಟ್ ಇದ್ದಾನೆ, ನಾನು ಸೆಕೆಂಡ್ ಥರ್ಡ್ ಅಂತ ಗೊತ್ತಿಲ್ಲ. ನಾಳೆ ಶ್ರೀನಿವಾಸೇ ಟಾಪರ್ ಆಗಿರ್ಬೋದು, ಹೈಯೆಸ್ಟ್ ಮಾರ್ಕ್ಸ್, ಇಡೀ ಸ್ಟೇಟ್ಗೆ ಟಾಪರ್ ಬರ್ಬೋದು ಶ್ರೇಯಸ್ಸು, ಗೊತ್ತಿಲ್ಲ ಯಾವಾಗ ಏನಾಗುತ್ತೆ ಅನ್ನೋ ದೃಷ್ಟಿಯಿಂದ. ನಿಮ್ಮ ಕಾನ್ಸಂಟ್ರೇಷನ್ ಓದ್ಬೇಕು ಕಡೆ ಗಮನ ಇರಬೇಕಷ್ಟೇ. ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಸರಳವಾಗಿ, ಸುಂದರವಾಗಿ, ಯಾವುದೇ ಮಲ್ ಪ್ರಾಕ್ಟೀಸ್ ಮಾಡ್ದಂಗೆ ನೀಟಾಗಿ ಬರಿತೀನಿ ಅನ್ನೋ ಮನಸ್ಥಿತಿಯನ್ನು ನೀವು ಇಟ್ಕೊಂಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಮಾರ್ಕ್ಸ್ ತೆಗಿತೀರಾ. ಯಾಕೆಂದರೆ ಇಲ್ಲಿ ತನಕ ಏನು ಪಾಠ ಮಾಡಿದ್ರಲ್ಲ ಅದರಲ್ಲೇ ಬಂದಿರುತ್ತೆ, ಅದು ಬಿಟ್ಟು ಏನೂ ಬಂದಿರಲ್ಲ. ಈಗ ನಿಮ್ಮ ಟೀಚರ್ಗಳು, ನಿಮ್ಮ ಪ್ರಿನ್ಸಿಪಲ್ ಇರ್ಬೋದು, ನಿಮ್ಮೆಲ್ಲ ಟೀಚರ್ಸು ಹಾರ್ಡ್ ವರ್ಕ್, ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಈ ಶನಿವಾರ ಆ್ಯಕ್ಚುಲಿ ಬೇರೆ ಟೀಚರ್ ಆಗಿದ್ರೆ ಇವತ್ತು ಮುಗಿಸ್ಕೊಂಡು 11 ಮನೆಗೆ ಹೋಗ್ತಿದ್ರು. ಎಲ್ಲರೂ ಇದ್ದಾರೆ. ಯಾಕೆಂದರೆ ಇವಾಗ ಎಲ್ರಿಗೂ ನೀವು ಬೇರೆ ಮಕ್ಕಳಲ್ಲ, ನಮ್ಮ ಮಕ್ಕಳು, ಮನೆ ಮಕ್ಕಳು ಅಂತ ಒಂದು ಕಲ್ಪನೆ ಅವ್ರಿಗೆ ಬಂದಿದೆ. ನೀವು ಕೂಡ ಇವರ ನಮ್ಮ ಪೇರೆಂಟ್ಸ್ ಅಂತ ತಿಳ್ಕೊಂಡು ನಿಮ್ಗೆ ಏನಾದ್ರು ಗಿಫ್ಟ್ ಕೊಡಬೇಕು ನೀವು ಅಂತ ಅಂದರೆ, ಪಾಸ್ ಆದಮೇಲೆ ಏನೋ ಹಣ್ಣಿನ ಬುಟ್ಟಿ ಶಾಲೆ ಹಾಕೋದಲ್ಲ, ಇವರಿಗೆ ಒಳ್ಳೆ ಮಾರ್ಕ್ಸ್ ತೊಗೊಳ್ಳಿ, ಇಡೀ ಸ್ಟೇಟಲ್ಲಿ ಟಾಪರ್ ಆಗಿ ಬನ್ನಿರಿ. ಆ ಮಾರ್ಕ್ಸ್ಗಳನ್ನ ನಿಮ್ಮ ಟೀಚರ್ಗೆ, ನಿಮ್ಮ ಪ್ರಿನ್ಸಿಪಲ್ಗೆ ಕೈ ಕೊಡಿ, ಅವ್ರಿಗೊಂದು ಆಶೀರ್ವಾದ ತೊಗೊಳ್ಳಿ. ನೀವು ಅಷ್ಟೇ ಕೇಳಿದವರು, ನಿಮ್ಮಿಂದ ಅವ್ರು ಇನ್ನೇನು ಕೇಳಲ್ಲ. ಯಾಕೆ ಸರ್ಕಾರ ಸಂಬಳ ಕೊಡ್ತಾ ಇದೆ, ಅವ್ರಿಗೂ ಕೂಡ ಫ್ಯಾಮಿಲಿ ಅಂತ ಇರುತ್ತೆ. ಅವರೆಲ್ಲ ಹೆಂಗೋ ನೆಮ್ಮದಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಕನಸಷ್ಟೇ ನನ್ನ ವಿದ್ಯಾರ್ಥಿಗಳು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿ ನಾಳೆ ಒಂದು ಪೇಪರ್ ನೋಡಿದಾಗ ಅವ್ರ ಕಣ್ಣಲ್ಲಿ ಆನಂದ ಭಾಷೆ ಬರುತ್ತೆ. ನನ್ನ ವಿದ್ಯಾರ್ಥಿ ಇಷ್ಟೊಂದು ಮಾರ್ಕ್ಸ್ ತಗೊಂಡ ಅಂತ ಖುಷಿ ಪಡ್ತಲ್ಲ, ಅದೊಂದೇ ಗಿಫ್ಟ್ ಕೊಡಬೇಕಾಗೋದು. ನೀವು ಮಾಡ್ತಿರಲಿಲ್ಲ ಇದು, ನಿಮ್ಮ ಟೀಚರ್ಗಳಿಗೆ ಆ ಗಿಫ್ಟನ್ನು ಕೊಡಬೇಕು. ಜೊತೆಗೆ ನಿಮ್ಮ ತಂದೆ ತಾಯಿಗಳು, ಈಗೆಲ್ಲ ನೀವು ಸಾಮಾನ್ಯ ಎಲ್ಲ ಹಳ್ಳಿಯಿಂದ ಬಂದಿದ್ದೀರಿ ಎಲ್ಲರೂ ಕೂಡ. ನಿಮ್ಮ ತಂದೆ ತಾಯಿ ತುಂಬ ಬಿಸಿಲು, ಇವಾಗ ಬೇಸಿಗೆ ಶುರುವಾಗಿದೆ, ತುಂಬ ಬಿಸಿಲು. ಒಂದ್ಸಲ ಇಮ್ಯಾಜ್ ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿ ಏನು ಮಾಡ್ತಾ ಇರ್ಬೋದು ಅಂತ. ಎಷ್ಟೋ ಜನ ಹೊಲ್ಕೋಗಿರ್ತಾರೆ,
ಹೊಲದಲ್ಲಿ ಉಳುಮೆ ಮಾಡ್ತಾ ಇರ್ತಾರೆ, ಮಳೆ ಇಲ್ಲ ಅಂತ ಒದ್ದಾಡ್ತಿರ್ತಾರೆ, ಟೊಮೊಟೊ ಹಾಕಿದ್ರು ಟೊಮೊಟೊ ರೇಟ್ ಇಲ್ಲ ಅಂತ ಒದ್ದಾಡ್ತಿರ್ತಾರೆ, ಬೆಳೆ ಬೆಳೀತಾರೆ ರೇಟ್ ಇಲ್ಲ. ಕೆಲವರು ಹೊಲಕ್ಕೆ ಜಮೀನು ಕೂಲಿ ಮಾಡಕ್ಕೆ ಹೋಗ್ತಾ ಇದ್ದಾರೆ, ಕೆಲವು ತಾಯಂದಿರು ಹೊಲಕ್ಕೆ ಕೂಲಿ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ನೀವು ಒಂದು ಶೆಲ್ಟರ್ ಇದೆ, ಒಂದು ಫ್ಯಾನ್ ಇದೆ, ಒಳ್ಳೆ ಊಟ ಇದೆ, ಒಳ್ಳೆ ಸ್ಮಾರ್ಟ್ ಕ್ಲಾಸ್ ಅಂತ ಒಂದು ಸಿಸ್ಟಮ್ ಇದೆ, ಇಷ್ಟೆಲ್ಲ ವ್ಯವಸ್ಥೆ ನಿಮಗೆ ಮಾಡಿಕೊಟ್ಟಿದಾರಲ್ವಾ. ನಿಮ್ಮ ತಂದೆ ತಾಯಿಗೂ ಒಂದು ಗಿಫ್ಟ್ ಕೊಡಬೇಕು ಅಂತ ನಿಮ್ಗೇನೋ ಅನಿಸಿದ್ರೆ, ನಮ್ಮ ತಾಯಿನ ಖುಷಿ ಪಡಿಸ್ಬೇಕು, ನಮ್ಮ ತಂದೆನ ಖುಷಿ ಪಡಿಸ್ಬೇಕು, ನನಗೋಸ್ಕರ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ನಾನಂತೂ ಅವ್ರಿಗೇನು ಹೆಲ್ಪ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ತಂದೆ ತಾಯಿನ ಅಂತ ನಿಮ್ಗೆ ಅನಿಸಿದ್ರೆ, ಅವ್ರನ್ನ ಖುಷಿಯಾಗಿ ಇರಬೇಕು ಅಂತ ಅನಿಸಿದ್ರೆ ಅದೇ ಮಾಡಬೇಕಾಗಿರೋದು. ಪರೀಕ್ಷೆನ ತುಂಬ ನೀಟಾಗಿ ಬರೀರಿ, ಒಳ್ಳೆ ಮಾರ್ಕ್ಸ್ ತಗೊಳ್ಳಿ, ರಿಸಲ್ಟ್ ಬಂದು ತಗೊಂಡು ನಿಮ್ಮ ತಾಯಿಗೆ ಅದನ್ನು ಕೊಡಿ, ನಿಮ್ಮ ತಾಯಿ ಹತ್ರ ನಮಸ್ಕಾರ ಮಾಡಿ ಅವ್ರು ಆಶೀರ್ವಾದ ಮಾಡ್ತಾರೆ, ನನ್ನ ಮಗಳು ಚೆನ್ನಾಗಿರಲಿ, ನನ್ನ ಮಗ ಚೆನ್ನಾಗಿರಲಿ ಅಂತ. ಇದೇ ಒಂದು ದೊಡ್ಡ ಗಿಫ್ಟ್. ಮಾಡ್ತೀವಿ ಕೆಲಸ. ನಮ್ಮ ತಂದೆ ತಾಯಿಗೆ ಒಂದು ಜೋರು ಚಪ್ಪಾಳೆ ಬರಬೇಕು. ನಾವು ಎಲ್ಲಿ ನಮ್ಮ ತಂದೆ ತಾಯಿನ ಗೌರವಿಸ್ತೀವಲ್ಲ, ನೂರಾರು ದೇವರುಗಳಿದೆ, ಇಲ್ಲಿ ತುಂಬ ದೇವರುಗಳಿದೆ. ಎಲ್ಲ ದೇವ್ರಿಗಿಂತ ಶ್ರೇಷ್ಠವಾದ ದೇವರುಗಳು ಯಾರು ಅಂದರೆ ತಂದೆ ತಾಯಿ. ತಂದೆ ತಾಯಿ ಜನ್ಮ ಕೊಟ್ಟ ಮೇಲೆ ಈ ದೇವರುಗಳು ನಮಗೆ ಸಿಕ್ಕಿದ್ದು. ಈ ನೀವೇ ಇಲ್ಲಿ ಬಂದಿಲ್ಲ ಅಂತ ಅಂದಿದ್ರೆ, ಈ ಭೂಮಿಗಿಲ್ಲ ಅಂದಿದ್ರೆ ಯಾವ ದೇವರು ಬಂದು ಏನು ಮಾಡೋಕ್ಕಾಗ್ತಿತ್ತು? ಫಸ್ಟ್ ಅದಕ್ಕೆ ಹೇಳೋದು ಯಾವಾಗಲೂ ತಾಯಿ ಮತ್ತು ತಂದೆ ಅವರೇ ನಮಗೆ ಅಲ್ವಾ. ಯಾವತ್ತೂ ಅಷ್ಟೇ ಒಂದು ಹಾಳೆ ಕೇಳಿದ್ರು, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ, ಅಮ್ಮ ನಮ್ಮಮ್ಮ, ಅಮ್ಮ ನಮ್ಮಮ್ಮ ಅಲ್ವಾ. ನಮ್ಮ ಕಣ್ಣಿಗೆ ಯಾರು ಕಾಣಿದ್ರೆ ತಾಯಿ, ಅವಳೇ ನಮಗೆ ದೇವರು ಅಂತ ನಾವು ಅನ್ನಿಸ್ತೀವಿ ಅಲ್ವಾ. ನಿಮ್ಮ ಮನೆಯೇ ಮೊದಲ ಪಾಠಶಾಲೆ, ನಿಮ್ಮ ತಾಯಿನೇ ನಿಮ್ಮ ಮೊದಲ ಗುರು. ನಾವೇನು ಮಾಡ್ತೀವಿ, ಅಮ್ಮ ಅಮ್ಮ ಅಂತ ಹೇಳ್ಕೊಡ್ತಾಳೆ ತಾಯಿ, ಹೇಳು ಹೇಳು ಅಂತ. ನಿಮ್ಗೆ ಹೇಳಕ್ಕೆ ಬರಲ್ಲ, ಚಿಕ್ಕ ಮಗು ಹಿಂಗೆ ಗೊತ್ತಾಗುತ್ತೆ ಮಗು ಹೇಳಕ್ಕೆ ಅಲ್ವಾ. ಸುಮ್ಮನೆ ಆ ಅಂತಿರುತ್ತೆ ಅಷ್ಟೇ. ತಾಯಿ 100 ಸಲ ಹೇಳ್ತಾಳೆ, 101 ಸಲ 1000 ಸಲ ಹೇಳ್ಕೊಡ್ತಾಳೆ, ಅಮ್ಮ ಅಂತ ಹೇಳು, ಅಮ್ಮ ಅಂತ ಹೇಳು, ಅಪ್ಪ ಅಂತ ಹೇಳು, ಅಕ್ಕ ಅಂತ ಹೇಳು. ಇದನ್ನು ಹೇಳಿ 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 ನೀವು ಕಲಿತೀರಾ. ನೀವು ಶಾಲೆಗೆ ಬರೋ ಅಷ್ಟರಲ್ಲಿ ನಿಮ್ಗೆ ಗೊತ್ತಾಗಿರುತ್ತೆ ಅಮ್ಮ ಅಂದ್ರೆ ಏನು, ಅಪ್ಪ ಅಂದ್ರೆ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲ ನಿಮ್ಗೆ ಗೊತ್ತಿರುತ್ತೆ. ನಿಮ್ಮ ತಾಯಿನೇ ಹೇಳ್ಕೊಟ್ಬಿಟ್ಟಿರ್ತಾಳೆಲ್ಲ. ಅದಕ್ಕೆ ತಾಯಿನೇ ಮೊದಲ ಗುರು, ಅವಳಿಗೆ ಗೌರವವನ್ನು ಕೊಡಬೇಕು. ಗೌರವನ ಏನು ಕೊಡಬೇಕು? ಒಳ್ಳೆ ಅಂಕ ತಗೊಂಡೋಗಿ ಮಾರ್ಕ್ಸ್ ಕಾರ್ಡ್ ಕೊಟ್ಟರೆ ನಿಮ್ಗೆ ಗೌರವ ಕೊಟ್ಟಂಗೆ. ತಾಯಿ ಏನು ಮಾಡ್ತಾಳೆ, ಸೊಂಟದ ಮೇಲೆ ನಿಮ್ಮನ್ನು ಕೂರಿಸ್ಕೊಂಡು ತಾನೇನು ಕಣ್ಣು ನೋಡ್ತಾಳೆ ಅದನ್ನು ತೋರಿಸ್ತಾ ಹೋಗ್ತಾಳೆ. ನೋಡಿದ್ದು ಮಾರ್ಕೆಟು, ಇದು ಚನ್ನಪಟ್ಟಣ, ಇದು ಸಿನಿಮಾ ಥಿಯೇಟರು, ಇದು ಮಾಲು ಅಂತ ತೋರಿಸ್ತಾ ಹೋಗ್ತಾಳೆ. ಆದ್ರೆ ತಾಯಿ ಅದನ್ನು ಏನು ಮಾಡ್ತಾನೆ, ನನ್ನ ಮಗ ನನ್ನ ಮಗಳು ನಾನೆಷ್ಟು ನೋಡ್ತೀನಿ ಅಷ್ಟು ನೋಡಬಾರ್ದು, ನನಗಿಂತ ಜಾಸ್ತಿ ನೋಡಬೇಕು ಅಂತ ಏನು ಮಾಡ್ತಾನೆ, ಹೆಗ್ಲ ಮೇಲೆ ಕೂರಿಸ್ಕೊಳ್ತಾನೆ. ನಿಮ್ಮನ್ನು ಹೆಗ್ಲ ಮೇಲೆ ಕೂರಿಸ್ಕೊಂಡು ಅವ್ನಿಗೇನು ಕಾಣಲ್ವಲ್ಲ ಅದನ್ನು ತೋರಿಸ್ತಾನೆ. ಮಗ ಅಲ್ಲಿ ಏನು ಕಾಣ್ತೈತೆ ನೋಡ್ಬಿಟ್ಟು ಹೇಳು ಅಂತ ಹೇಳ್ತಾನೆ. ನೀವು ಹೇಳ್ತೀರಾ, ಅಪ್ಪ ಇಂಥದ್ದು ಕಾಣಿಸ್ತಾ ಇದೆ, ಇಂಥದ್ದು ಕಾಣಿಸ್ತಾ ಇದೆ ಅಂತ ನೀವು ಹೇಳ್ತೀರಾ ಅಪ್ಪನಿಗೆ. ಅಪ್ಪನಿಗೆ ಖುಷಿ, ನಾನೇನು ನೋಡಿಲ್ವಲ್ಲ ಅದು ನನ್ನ ಮಕ್ಕಳು ನೋಡ್ತಾ ಇದ್ದಾರೆ ಪ್ರಪಂಚನ. ಆ ಖುಷಿಯನ್ನು ಅಪ್ಪ ನೋಡ್ತಾನೆ. ಅಪ್ಪನಿಗೇನಾದ್ರು ಬಳುವಳಿ ಕೊಡಬೇಕು ಅಂದರೆ ಒಂದೇ ಬಳುವಳಿ, ನಿಮ್ಮ ಅಂಕಪಟ್ಟಿ. ಅತಿ ಹೆಚ್ಚು ಅಂಕವನ್ನು ತಗೊಂಡೋಗಿ ನಿಮ್ಮ ತಂದೆ ಮಾಸ್ಕರ್ ತಗೊಂಡೋಗಿ ನಿಮ್ಮ ತಂದೆ ಕೊಟ್ಟರೆ ಅವನು ಆಶೀರ್ವಾದ ಮಾಡ್ತಾನೆ, ನೀನು ಹುಟ್ಟಿದ್ಕೋ ಸಾರ್ಥಕ ಆಯಿತು, ನನ್ನ ಜೀವನ ಸಾರ್ಥಕ ಆಯಿತು ಅಂತ ನಿಮ್ಮ ತಂದೆ ಹೇಳ್ತಾನೆ ಅಲ್ವಾ. ನಿಮ್ಮ ತಂದೆ ಎಷ್ಟು ಕಷ್ಟಪಡ್ತಾ ಇದ್ದಾರೋ, ನಿಮ್ಮ ತಂದೆಗೆ ಒಂದ್ಸಲ ಜೋರ ಚಪ್ಪಾಳೆ ಬರಲಿ. ನಿಮ್ಮ ತಾಯಿ ಆದಮೇಲೆ, ನಿಮ್ಮ ತಂದೆ ಆದಮೇಲೆ ನಿಮಗೆ ಕಾಣಿಸ್ಕೊಳ್ಳೋ ಅಂಥದ್ದು ನಿಮ್ಮ ಶಿಕ್ಷಕರು. ನಾನು ಅವಾಗಲೂ ಇವ್ರ ಬಗ್ಗೆ ಮಾತಾಡ್ತಾ ಇದ್ದೆ. ಇವರೆಲ್ಲರಿಗೂ ಏನು ಕೇಳ್ಕೊಳ್ಳಲ್ಲ ನಿಮಗೆ. ನಮ್ಮ ವಿದ್ಯಾರ್ಥಿಗಳು ಇಂಥ ಒಂದು ಸಾಲಿನಲ್ಲಿ ಇಂಥ ಹುಡುಗ ಇದ್ದ, ಇಂಥ ವರ್ಷದಲ್ಲಿ ಇಂಥ ಹುಡುಗಿ ಇದ್ಲು, ಇಷ್ಟು ಅಂಕವನ್ನು ತಗೊಂಡ್ಲು, ಇಡೀ ರಾಜ್ಯದಲ್ಲೇ ಹೆಸರಾಯಿತು. ನಾಳೆ ನೀವು ಹೋಗ್ತಿರ್ತೀರಾ, ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ತೀರಾ, ಒಳ್ಳೆ ಜಾಬ್ಗೆ ಹೋಗ್ತೀರಾ, IAS ಇಲ್ಲ ಸೈಂಟಿಸ್ಟೋ ಇಲ್ಲ ಯಾವುದೋ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಏನೋ ಒಂದು ಆಗಿರ್ತೀರ ಅಂದ್ಕೊಳ್ಳಿ. ಆದಾಗ ನೀವೆಲ್ಲ ಒಂದು ಕಡೆ ಸ್ಟೇಜ್ ಮೇಲೆ ಕರೆದು ನೀವು ಮಾತಾಡ್ಸ್ಬೇಕಾದ್ರೆ ನೀವು ನೆನೆಸ್ಕೋತೀರಾ, ನಾನು ಇಂಥ 2026ನೇ ಸಾಲಲ್ಲಿ ನಾವು ಮೊರಾರ್ಜಿ ಶಾಲೆ ಎಲಿಕೆರೆಯಲ್ಲಿ ಓದ್ತಾ ಇದ್ದೆ, ನಮ್ಮ ಶಿಕ್ಷಕರು ಈ ಥರ ಪಾಠ ಮಾಡ್ತಾಯಿದ್ರು, ಅವ್ರನ್ನ ನೆನೆಸ್ಕೋತಿರಲ್ಲ ಅಷ್ಟೇ ಅವ್ರು ಕೇಳೋದು. ಒಂದು ಒಳ್ಳೆ ಸ್ಥಾನಕ್ಕೆ ಹೋಗಿ ಒಂದು ಒಳ್ಳೆ ವೇದಿಕೆಯಲ್ಲಿ ಇವ್ರ ಹೆಸರುಗಳನ್ನ ನೆನಪು ಮಾಡ್ಕೊಳ್ಳಿ ನೀವು. ಅದು ಅವಾಗ ಅವ್ರಲ್ಲಿ ಗೊತ್ತಾಗುತ್ತೆ, ಅವ್ರ ಆನಂದ ಬಾಷ್ಪ ತುಂಬುತ್ತೆ ಅವ್ರಿಗೆ. ಅಷ್ಟೇ ಕೇಳ್ಕೊಳ್ಳೋದು. ನೀವೇನೋ ಓದ್ಬಿಟ್ಟು ಜಾಬ್ ಮಾಡಿ ಅವ್ರಿಗೇನೋ ತಂದು ಕೊಡಿ ಅಂತ ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಲ್ಲ ಅವರು. ಯಾಕೆಂದರೆ ವಸ್ತುಗಳಲ್ಲಿ ಒಬ್ಬರು ಖುಷಿ ಪಡ್ಸೋಕ್ಕಾಗಲ್ಲ, ಯಾವುದೇ ವಸ್ತುವನ್ನು ಕೊಟ್ಟು ಖುಷಿ ಪಡ್ಸೋಕ್ಕಾಗಲ್ಲ. ಮಾನಸಿಕವಾಗಿ ಖುಷಿ ಪಡಿಸ್ಬೇಕು ಅವ್ರಿಗೆ. ಮಾನಸಿಕ ಖುಷಿ ಪಡಿಸಿದಾಗ ಮಾತ್ರ ಅವರ ಭಾವನೆಗಳಿಗೆ ಸ್ಪಂದಿಸ್ದಂಗೆ ನೀವು ಈ ಕೆಲಸವನ್ನು ಮಾಡಬೇಕು. ನಿಮ್ಮೆಲ್ಲ ಶಿಕ್ಷಕರಿಗೆ ಒಂದು ಗೌರವಪೂರ್ವಕವಾಗಿ ಚಪ್ಪಾಳೆ. ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ಮಕ್ಕಳು ಹೆಂಗಿರಬೇಕು ಅಂದರೆ, ತಂದೆ ತಾಯಿ ಇಂಥವರ ತಂದೆ ನಾನು, ಇಂಥವಳ ತಾಯಿ ನಾನು ಅಂತ ಗರ್ವದಿಂದ ಹೇಳ್ಕೋಬೇಕು. ಹಂಗೆ ಅಂಥ ಮಕ್ಕಳಿರ್ಬೇಕಂತೆ.
ಈಗ ಏನಾಗ್ತಿದೆ, ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಹಾಳು ಮೂಳು ಏನೋ ಬಂದು ಏನಾಗ್ತಿದೆ, ನೀವು ಪುಣ್ಯವಂತರು ಇಲ್ಲೇ ವಸತಿಲಿದ್ದೀರಾ, ನಿಮ್ಗೆ ಅದು ಕೈ ಸಿಗೋದಿಲ್ಲ ಅಷ್ಟು ಈಸಿಯಾಗಿ. ಆದರೆ ಮನೆಯಿಂದ ಬರ್ತಕ್ಕಂಥ ಮಕ್ಕಳಿಗೆ ತುಂಬ ಕಷ್ಟ. ಏಕೆಂದರೆ ಭಾಳ ಈಸಿಯಾಗಿ ಮೊಬೈಲ್ ಸಿಗ್ತಾ ಇದೆ. ಪ್ರಪಂಚದಲ್ಲಿ ಎಷ್ಟು ಹಾಳಾಗಿ ಸಾಧ್ಯನೋ ಅಷ್ಟು ಕೂಡ ಹಾಳಾಗ್ಬೋದು ಮೊಬೈಲಿಂದ, ಅಷ್ಟು ಉದ್ಧಾರ ಆಗ್ಬೋದು. ನಾವೇನು ಮಾಡ್ತೀವಿ, ಯಾವುದು ಕೆಟ್ಟದಾಗಿ ಕೆಟ್ಟದ್ದು ಜಾಸ್ತಿ ಬೇಗ ನಮ್ಗೆ ಅಟ್ರಾಕ್ಟ್ ಆಗುತ್ತೆ. ಈ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮಲ್ಲೆಲ್ಲ ಅನಾವಶ್ಯಕವಾಗಿ ಬೇಡವಾದಂತಹ ವಿಡಿಯೋಗಳನ್ನ ನೋಡಿಕೊಂಡು ಸಮಯ ವ್ಯರ್ಥ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಆ ವಿಚಾರದಲ್ಲಿ ತುಂಬ ಲಕ್ಕಿಯಸ್ಟ್ ಪರ್ಸನ್ಸು ನೀವುಗಳು. ಹಾಗಾಗಿ ನಿಮ್ಮ ತಂದೆ ತಾಯಿ ಯಾವತ್ತೂ ನಿಮ್ಮ ನೋಡಿ ಶ್ರೇಯಸ್ಸಪ್ಪ ನಾನು, ಶ್ರೇಯಸ್ ತಾಯಿ ನಾನು ಅಂತ ಹೆಮ್ಮೆಯಿಂದ ಹೇಳ್ಕೋಬೇಕು ನಿಮ್ಮ ತಂದೆ ತಾಯಿ. ಆ ಥರ ಬದುಕಬೇಕೇ ಹೊರತು ಇಂಥವ್ರ ಮಗನಂತೆ, ಇಂಥವ್ರ ಅಪ್ಪನಂತೆ, ಇಂಥವ್ರ ತಾಯಿ ಅಂತೆ, ಏನು ಮಗನ ಎತ್ಬಿಟ್ಟಪ್ಪ, ಏನು ಮಗಳು ಹೆತ್ತೆ ನೀನು ಅಂತ ಹಳ್ಳಿಲಿ ಮಾತಾಡ್ತಾರೆ. ನಿಮ್ಗೆ ಗೊತ್ತಾಗಲ್ಲ ಅದು. ನಾಳೆ ನೀವೇನಾದ್ರು ಒಂದು ಕೆಟ್ಟ ಕೆಲಸವನ್ನು ಮಾಡಿರ್ತಾರೆ ಅಂದ್ಕೊಳ್ಳಿ, ನಿಮ್ಮ ತಾಯಿ ಪಕ್ಕದ ಮನೆಗೆ ಹೋಗ್ತಾರೆ, ಅರ್ಶನ ಕುಂಕುಮ ಕರೀತಾರೆ, ನಾಮಕರಣ ಕರೀತಾರೆ, ವರಮಹಾಲಕ್ಷ್ಮಿ ಪೂಜೆ ಹೋಗಿರ್ತಾರೆ. ಅಲ್ಲಿ ಹೋದಾಗ ನಿಮ್ಮ ಮಗಳೇ ಅಲ್ವಾ ಓಡೋಗಿದ್ದವನ ಜೊತೆ, ನಿಮ್ಮ ಮಗನೇ ಅಲ್ವಾ ಯಾರೋ ಕರ್ಕೊಂಡು ಓಡೋದವನು. ಮಾತಾಡಿದಾಗ ತಂದೆ ತಾಯಿ ಬದುಕಿದ್ರು ಒಂದೇ, ಸತ್ರು ಒಂದೇ. ಅವ್ರಿಗೆ ಪನಿಷ್ಮೆಂಟ್ ಕೊಡಬೇಕು ಅಂತ ನಾವು ಹುಟ್ಟಿಲ್ಲ, ನಮ್ಮಿಂದ ಅವ್ರಿಗೆ ಗೌರವ ಜಾಸ್ತಿ ಮಾಡಬೇಕು ಅಂತ ಹುಟ್ಟಿದ್ವಿ ನಾವು. ನಾವೇನು ಮಾಡ್ತೀವಿ, ಇತ್ತೀಚಿನ ದಿನಗಳಲ್ಲಿ ಯುವಕರಲ್ಲಿ ಏನು ಮಾಡ್ತಾರೆ, ತಂದೆ ತಾಯಿಗೆ ಮಾನಸಿಕವಾಗಿ ಎಷ್ಟು ಪನಿಷ್ಮೆಂಟ್ ಕೊಡೋ ಸಾಧ್ಯನೋ ಅಷ್ಟು ಪನಿಷ್ಮೆಂಟ್ ಕೊಡ್ತಾ ಇದ್ದೀವಿ ನಾವು. ಆದ್ದರಿಂದ ಮನಸ್ಸಲ್ಲಿ ಒಂದು ತಗೊಳ್ಳಿ, ನನ್ನಿಂದ ನಮ್ಮ ತಂದೆ ತಾಯಿಗೆ, ಸಂಬಂಧಿಕರಿಗೆ, ಶಿಕ್ಷಕರಿಗೆ ಯಾವುದೇ ಕಾರಣಕ್ಕೂ ಗೌರವ ಕಮ್ಮಿ ಆಗಬಾರ್ದು. ನಮ್ಮಿಂದ ಅವ್ರ ಗೌರವನ ಹೆಚ್ಚಿಸಬೇಕು ಅನ್ನೋ ಮನಸ್ಥಿತಿಯನ್ನು ನೀವು ಸ್ಟ್ರಾಂಗಾಗಿ ಇಟ್ಕೋಬೇಕು. ಹಂಗಿದ್ದ ಮಾತ್ರ ನೀವು ಸಾಧನೆ ಮಾಡ್ತೀರಾ ಹೊರತು ಯಾರೋ ಏನೋ ಮೊಬೈಲ್ ನೋಡ್ತಾವನೆ ನಾನ್ಯಾಕೆ ನೋಡಬಾರ್ದು, ಸಿನಿಮಾ ನೋಡ್ತಾವನೆ ನಾನ್ಯಾಕೆ ಸಿನಿಮಾ ನೋಡಬಾರ್ದು, ಈ ಉದ್ದಟತನ ಏನಾದ್ರು ನಿಮ್ಮಲ್ಲಿ ಇದ್ದರೆ ಖಂಡಿತವಾಗ್ಲೂ ಜೀವನದಲ್ಲಿ ಒಳ್ಳೇದಾಗೋದಿಲ್ಲ. ಯಾವಾಗಲೂ ಪಾಸಿಟಿವ್ ಆ್ಯಟಿಟ್ಯೂಡು, ಪಾಸಿಟಿವ್ ಥಿಂಕಿಂಗು ಹಿಂಗಿದ್ರೆ ಮಾತ್ರ ನೀವು ಉದ್ಧಾರ ಆಗ್ತೀರಿ. ಮಾಡ್ತಿರಲ್ವಾ, ಯಾವಾಗಲೂ ಪಾಸಿಟಿವ್ ವೈಬ್ಸು. ನಿಮ್ಮ ಟೀಚರ್ಸ್ ಹೆಂಗಿದ್ದೀರೋ ಹಾಗೆ ನೀವು ಇರ್ತೀರ. ಈಗ ನಾನು ಸ್ಟಾರ್ಟಿಂಗ್ ಬಂದಾಗ ಪರಿಚಯ ಆಗಿದ್ದೆ ನಿಮ್ಮ ಸ್ಕೂಲು. ಈಗ ಇನ್ನು ಯಾವ ಸ್ಕೂಲ್ ಭೇಟಿ ಮಾಡಿರಲಿಲ್ಲ. ನಿಮ್ಮ ಸ್ಕೂಲನ್ನು ಯಾವಾಗ ಹೊರಗಡೆ ಕರ್ಕೊಂಬಂದಲ್ಲ ಅವತ್ತಿನ ನಿಮ್ಮ ಸ್ಕೂಲ್ ಬಗ್ಗೆ ನಂಗೆ ಗೌರವ, ಸತೀಶ್ ಬಗ್ಗೆ ನಂಗೆ ಭಾಳ ಗೌರವ. ಯಾಕೆಂದರೆ ಪ್ರತಿಯೊಂದಕ್ಕೂ ಕೂಡ ಇನ್ವಾಲ್ವ್ಮೆಂಟ್ ಇವ್ರದ್ದು, ನೀವು ತೋರಿಸಿದ ಪ್ರೀತಿ ಇರ್ಬೋದು, ಒಂದು ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ನಿಮ್ಮ ಒಂದು ಗೌರವ ಇರ್ಬೋದು, ಅದೆಲ್ಲ ನೋಡಿದಾಗ ಭಾಳ ಖುಷಿ ಆಗುತ್ತೆ. ಅದರಿಂದ ಆಲ್ಮೋಸ್ಟ್ ಎಲ್ಲ ಶಾಲೆಗಳನ್ನ ಮುಗಿಸಿದ್ದೆ ನಾನು. ಎಲ್ಲಿ ಶಾಲೆ ಮಕ್ಕಳು ಚೆನ್ನಾಗಿ ಓದ್ತಾರೋ ಅಲ್ಲಿಗೆ ಹೋಗ್ತಾ ಇಲ್ಲ. ನಿಮ್ಮ ಶಾಲೆಗಿರ್ಬೋದು, ಚಿತ್ತರಾಣಿ ಇರ್ಬೋದು, ಅಂಬೇಡ್ಕರ್ ವಸತಿ ಶಾಲೆಗಿರ್ಬೋದು, ನಾವು ಹೋಗಿರಲಿಲ್ಲ. ಯಾಕೆ ಗೊತ್ತಾ, ನೀವು ಚೆನ್ನಾಗಿ ಓದ್ತೀರಾ, ಒಳ್ಳೆ ಶಿಕ್ಷಕರಿದ್ದಾರೆ ಅನ್ನೋ ಮನೋಭಾವನೆ. ನಾನು ಬರೀ ಫೋನ್ ಮಾಡಿ ಇವರಿಗೆ ಮತ್ತು ನಿಮ್ಮ ಮೇಡಮ್ಗೆ ನಾನು ಫೋನ್ ಮಾಡಿ ತಿಳ್ಕೊಳ್ತಾ ಇದ್ದೆ, ಹೆಂಗೆ ಓದ್ತಾ ಇದ್ದಾರೆ ಮಕ್ಕಳು, ಪರೀಕ್ಷೆ ಹೆಂಗೆ ಮಾಡ್ತಿದ್ದಾರೆ. ಮತ್ತು ಇವರಂತೂ ಮೀಟಿಂಗ್ ಅಂತೂ ಬರ್ತಾನೆ ಇದ್ರು, ಯಾವಾಗ ರೆಗ್ಯುಲರ್ ಮೀಟಿಂಗ್ ಮಾಡಿ ಇವ್ರು ಬರ್ತಾನೆ ಇರ್ತಾರೆ. ಯಾವಾಗಲೂ ನಿಮ್ಮ ಬಗ್ಗೆ ತಿಳ್ಕೊಳ್ತಾ ಇದೆ. ನನಗೊಂದು ನಂಬಿಕೆ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೆ. ಇವತ್ತು ಏನಕ್ಕೆ ಬಂದಿದೆ ಅಂದರೆ, ನೀವು ಪಾಸ್ ಆಗಲಿ ಅಂತ ಬಂದಿಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಅತಿ ಹೆಚ್ಚು ಅಂಕವನ್ನು ತಗೋಬೇಕು ನೀವೆಲ್ಲರೂ ಅಂತ ಬಂದಿದ್ದೀನಿ ಅಷ್ಟೇ. ನೀವೆಲ್ಲರೂ ಕೂಡ ಇಡೀ ಕರ್ನಾಟಕ ರಾಜ್ಯ ಜನರು ನಿಮ್ಮನ್ನು ಗುರುತಿಸ್ಬೇಕು. ಯಾವಾಗ ಗುರುತಿಸ್ತಾರೆ, ಒಂದು ಪತ್ರಿಕೆಯಲ್ಲಿ ನಿಮ್ಮ ಫೋಟೋ ಬರಬೇಕು. ಹೌದಾ, ಇಲ್ಲಿ ಶ್ರೇಯಸ್ ಮೊರಾರ್ಜಿ ಶಾಲೆ ಎಲಿಕೇರಿ 625ಕ್ಕೆ 625 ಪಡೆದಂಥ ವಿದ್ಯಾರ್ಥಿ ಶ್ರೇಯಸ್ ಅಂತನೋ, ಶ್ರೀನಿವಾಸ್ ಅಂತನೋ, ಇಲ್ಲ ನಿಮ್ಮ ಫೋಟೋಸು ಬರಬೇಕು. ಆ ಉದ್ದೇಶಕ್ಕೆ ಬಂದಿದ್ದೀನಿ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಪ್ರಾಮಾಣಿಕವಾಗಿ ಓದಿ. ಎಲ್ಲ ಪಾಠ ಮಾಡಿದ್ದಾರೆ ಆಯಿತಾ, ಎಲ್ಲದೂ ಕೂಡ ಏನೇ ಡೌಟ್ ಇದ್ರು ಕ್ಲಿಯರ್ ಮಾಡಿದ್ದಾರೆ. 3 ಪ್ರಿಪೇಟ್ರಿ ಆಯಿತು. ಇವಾಗ ಮತ್ತೆ ನಿಮಗೆ ಪ್ರಾಕ್ಟೀಸ್ ಮಾಡಿ ಕೆಲವೊಂದು ಪೇಪರ್ಗಳನ್ನ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಪೇಪರ್ ಕೂಡ ತುಂಬ ಇಂಪಾರ್ಟೆಂಟ್. ಏನೇ ಡೌಟ್ ಇದ್ರೂ ಕೂಡ ನಿಮ್ಮ ಟೀಚರ್ಸ್ ಇಲ್ಲೇ ಇರ್ತಾರೆ, ಕೇಳ್ಕೊಳ್ಳಿ. ನೀವು ಕೇಳಿದಷ್ಟು ಅವ್ರಿಗೆ ಖುಷಿ, ನೀವೆಷ್ಟು ಪ್ರಶ್ನೆಗಳನ್ನ ಕೇಳಿದಷ್ಟು ಖುಷಿ. ಏಕೆಂದರೆ ಎಕ್ಸಾಮ್ ಬರೆದ ಮೇಲೆ ಈ ಹೊರಗೆ ಬಂದುಬಿಟ್ಟು ಅಯ್ಯೋ ತಪ್ಪು ಮಾಡಿದೆ ನಾನು, ಇದನ್ನು ಮಿಸ್ ಮಾಡ್ಕೊಂಬಿಟ್ಟೆ, ಇದನ್ನು ಕನ್ಫ್ಯೂಸ್ ಮಾಡ್ಕೊಂಬಿಟ್ಟೆ, ಇದನ್ನು ಕೇಳೋಣ ಅಂದ್ಕೊಂಡಿದ್ದೆ, ಯಾವುದೇ ಕಾರಣಕ್ಕೂ ಈ ಥರ ಹೇಳಬಾರ್ದು. ನೀವು ಮುಗೀತದೆಲ್ಲ. 3 ಎಕ್ಸಾಮ್ ಮಾಡಿದ್ದೀರಾ, ಈ ಒಂದು ಪ್ರಾಕ್ಟೀಸ್ ಮಾಡ್ತೀರಾ, ಏನೇ ತಪ್ಪುಗಳು, ಕನ್ಫ್ಯೂಷನ್ನು, ನಿಮಗೆ ಅದೆಲ್ಲ ಮುಗಿಸ್ಬೇಕು. ಮುಕ್ತಾಯ ಇಲ್ಲಿಗೆ. ಅಂತಿಮ ಎಕ್ಸಾಮ್ಗೆ, ಫೈನಲ್ ಎಕ್ಸಾಮ್ಗೆ ಬಿ ರೆಡಿ, ಬಿ ಅಲರ್ಟ್ ಅಷ್ಟೇ. ನೋ ಕನ್ಫ್ಯೂಷನ್. ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಕಲ್ತ್ಕೋಬೇಕು. ಟೈಮ್ ಸಾಕಷ್ಟು ಇರುತ್ತೆ. ನೀವು ಏನು ಮಾಡ್ತೀರಾ, ಸಮಯ ವ್ಯರ್ಥ ಮಾಡ್ತಾ ಹೋಗ್ತೀರಾ. ಉದಾಹರಣೆಗೆ ಹಿಂಗೆ ಕೂತಿರ್ತೀರಾ, ಯಾರೊಬ್ರು ಎಂಟ್ರಿ ಕೊಟ್ಟರು, ಅಟೆಂಡರ್ ಬಂದು ನೀರು ಕೊಡೋಕೆ ಬರ್ತಾರೆ. ನಿಮ್ಮ ನೀರು ಕೇಳ್ತಾರೆ ಯಾರು, ಅವ್ರು ತಗೊಳ್ತಾರೆ, ಕುಡಿತಾರೆ, ಬರೀತಾರೆ. ನೀವು ಹಂಗಲ್ಲ, ಅವ್ರು ಬಂದು ಅವ್ರು ನೀರು ಕೊಟ್ಟು ಹೋಗೋ ತನಕ ಅವ್ರು ನೋಡ್ತಾ ಇರ್ತೀರ. ಬಂದು ಹೆಂಗೆ ಹೋಗ್ತಾರೆ, ಹೆಂಗೆ ನಡೀತಾರೆ. ಬೇಕಾಗಿಲ್ಲ. ನಿಮ್ಮ ಕೆಲಸ ಏನು, ನಿಮ್ಮ ಪೇಪರು, ಕ್ವಶನ್ ಪೇಪರ್, ಆನ್ಸರ್ ಪೇಪರ್, ಪೆನ್ನು, ಇಷ್ಟು ಕಡೆ ಗಮನ ಇರಬೇಕೇ ಹೊರತು ಯಾರೋ ಬಂದರು, ಏನೋ ಮಾತಾಡಿದ್ರು, ಟೀಚರ್ ಯಾರು ಸುಮ್ಮನೆ ಕೂತ್ಕೋ ಅಂತಾರೆ, ಅವರು ನೋಡೋದು, ಟೀಚರ್ ಯಾವ ಕಡೆ ಗಮನ ಇರಬಾರ್ದು ನಿಮಗೆ. ಏಕೆಂದರೆ ಸ್ವಲ್ಪ ಮೈಂಡ್ ಡೈವರ್ಟ್ ಆದರೂ ಕೂಡ ಮತ್ತೆ ಸೆಂಟೆನ್ಸ್ನ ಫ್ರೈಮ್ ಮಾಡೋಕ್ಕೆ ಕಷ್ಟ. ಅರ್ಥ ಆಯ್ತಾ? ಒಂದ್ಸಲ ನಿಮ್ಮ ಮೈಂಡ್ ಓಡ್ತಾ ಇರುತ್ತೆ, ಬ್ರೇಕಪ್ ಆಗಿಬಿಡುತ್ತೆ ಅಂದ್ಕೊಳ್ಳಿ. ಆಗ ನಿಮ್ಮ ಆಲೋಚನೆ ಏನಾಗುತ್ತೆ, ಅಲ್ಲಿಗೆ ಕಟ್ಟಾಗ್ಬಿಡುತ್ತೆ, ಮುಂದುವರ್ಸೋದು ತುಂಬ ಕಷ್ಟ ಆಗ್ಬಿಡುತ್ತೆ. ಆದ್ದರಿಂದ ನಿಮ್ಮ ಪ್ರಾಮಾಣಿಕತೆ, ಎಫರ್ಟು ಎಕ್ಸಾಮಲ್ಲಿ ಇರಲಿ, ಮೊದಲನೇದು. ಎರಡನೇದು, ಎಕ್ಸಾಮ್ ಬರೀತಿರ್ತೀರ ಅಂದ್ಕೊಳ್ಳಿ, ನೀರು ಕುಡಿಬೇಕು ಅಂತ ಅನಿಸುತ್ತೆ,
ನೀರು ಕುಡ್ಕೊಂಡೇ ಹೋಗಿರಿ, ಅಲ್ಲಿ ಆದಷ್ಟು ಅವಾಯ್ಡ್ ಮಾಡಿ. ಇನ್ ಕೇಸು ನೀರು ಕುಡಿಬೇಕು ಅಂತ ಅನ್ಸಿದ್ರೆ ಇಲ್ಲಿ ಕೂತಿರ್ತ ಅನ್ಕೊಳ್ಳಿ, ಎದ್ದು ನಿಂತ್ಕೊ ಶ್ರೇಯಸ್, ನೀರು ಕೇಳ್ತಾನೆ, ಇದು ನಿಂತ್ಕೊಂಡು ನೀರು ಅಂತ ಹೇಳ್ತಾನೆ, ಸ್ವಲ್ಪ 2 ಹೆಜ್ಜೆ ಈ ಕಡೆ ಬನ್ನಿ, ಸ್ವಲ್ಪ ನೀಚೆ ಬನ್ನಿ, ಇಲ್ಲಿ ನಿಂತ್ಕೊಂಡು ನೀರು ಕುಡಿಬೇಕು, ಇಲ್ಲಿ ನಿಂತ್ಕೊಂಡು ನೀರು ಕುಡಿಬೇಕು. ನೀವು ಅಲ್ಲೇ ಎದ್ದಿಟ್ಬಿಟ್ಟು ಈ ಪೇಪರ್ ಇರುತ್ತೆ ಹಿಂಗೆ, ಇಲ್ಲೇ ನಿಂತ್ಕೊಂತೀರಾ, ತಗೊಳ್ತೀರಾ, ಇಲ್ಲೇ ನೀರು ಕುಡಿತೀರಾ. ನೀರು ಇನ್ ಕೇಸು ಇಲ್ಲಿಂದ ಡ್ರಾಪ್ ಆಗ್ಬೋದು, ಲೋರ್ತಿಂದ ಡ್ರಾಪ್ ಆಗ್ಬೋದು, ಡ್ರಾಪ್ ಆಯಿತು, ಇಲ್ಲೆಲ್ಲ ಬರ್ದಿದ್ದೀರಾ, ಇಂಕಿತ್ತು, ಎಲ್ಲ ಸ್ಪ್ರೆಡ್ ಆಯಿತು ಪೇಪರ್ ಮೇಲೆ. ನಿಮಗೆ ನೀವು ಟಾಪರ್ಸು ಟೆನ್ಷನ್ ಆಗಿ ಹೋಗ್ಬಿಡುತ್ತೆ. ಆಗೇನು ಮಾಡ್ತೀರಾ, ನೀರು ಬರ್ಸೋಕೆ ಹಿಂಗೆ ಮಾಡ್ತೀರಿ, ಹಿಂಗೆ ಅದೇನಾಗುತ್ತೆ, ಪೇಪರ್ ಡ್ಯಾಮೇಜ್ ಆಗುತ್ತೆ. ಆಗ ಟೀಚರ್ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನೀವು ಬೇರೆ ಬೇರೆ ಶಾಲೆ ಎಕ್ಸಾಮ್ ಬರ್ತಿರ್ತೀರಾ, ಅವರೇನು ಮಾಡೋಕ್ಕಾಗೋದಿಲ್ಲ, ನೀನು ಹಣೆ ಬರ ಅಂದ್ಬಿಟ್ಟು ಸುಮ್ಮನೆ ಆಗ್ತಾರೆ. ಅದರಿಂದ ನೀರು ಕುಡಿಬೇಕು ಅಂತ ಅನಿಸಿದ್ರೆ ಈ ಶ್ರೇಯಸ್ ಹೆಂಗೆ 2 ಹೆಜ್ಜೆ ಈ ಕಡೆ ಬಂದ, ಕುಡಿದ್ಬಿಟ್ಟು ಕೈನ ನೀಟಾಗಿ ಇದು ಮಾಡಿಕೊಂಡು, ಇಲ್ಲೇನೋ ಇದ್ದರೆ ಸ್ವಲ್ಪ ಎಲ್ಲ ನೀಟಾಗಿ ಡ್ರೈ ಮಾಡಿಕೊಂಡು ಹೋಗಿ ಕುತ್ಕೊಂಡು ಬರೀಬೇಕೇ ಹೊರತು ಅಲ್ಲಿ ನಿಂತಿದ್ದಾಗಲೇ ನೀರು ಕುಡಿದ್ಬಿಟ್ಟು ಡ್ರಾಪ್ ಮಾಡ್ಕೋಬೇಡಿ. ಅರ್ಥ ಆಯ್ತಾ? ಹೆಂಗೆ ಕುಡಿಬೇಕು ನೀರನ್ನ? ಎಲ್ಲ ಇದ್ರೂ ಕೂಡ ನಿಂತ್ಕೊಂಡು ಕುಡಿಬಾರ್ದು. ಸ್ವಲ್ಪ 2 ಹೆಜ್ಜೆ ಈಚೆ ಬಂದು ನೀರು ಕುಡಿದು ನಿಮ್ಮ ಕೈನ ಡ್ರೈ ಮಾಡಿಕೊಂಡು ಆಮೇಲೆ ಹೋಗಿ ಕುತ್ಕೊಂಡು ಬರೀಬೇಕು. 2ನೇದು. 3ನೇ ವಿಚಾರಗಳು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ನ ತುಂಬ ನೀಟಾಗಿ ಓದಿ. ನಿಮ್ಗೆ 15 ನಿಮಿಷ ಓದೋಕ್ಕೆ ಟೈಮ್ ಕೊಟ್ಟಿರ್ತಾರೆ, 15 ನಿಮಿಷ ನೀಟಾಗಿ ಪ್ರಶ್ನೆ ಪತ್ರಿಕೆನ ಓದಿ. ಎಕ್ಸೈಟ್ಮೆಂಟ್ ಬೇಡ, ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತಿರೋದು ಬಂದಿರುತ್ತೆ. ಐ ಆಮ್ ಎನ್ಶ್ಯೂರ್ ದಟ್ ಎಲ್ಲ ಗೊತ್ತಿರೋದಿರುತ್ತೆ ನಿಮಗೆ. ನಿಮ್ಗೇನಾಗುತ್ತೆ, ಗೊತ್ತಿದ ತಕ್ಷಣ ಈಸಿ, ಅಯ್ಯೋ ಇಷ್ಟೊಂದು ಈಸಿ ಬಂದ್ಬಿಡ್ತಾ, ಎಕ್ಸೈಟ್ಮೆಂಟ್ ಬೇಡ. ತುಂಬ ಈಸಿ ಕ್ವಶನಲ್ಲಿ ಕನ್ಫ್ಯೂಸ್ ಮಾಡ್ಬೋದು. ನಿಮಗೆ ತುಂಬ ಈಸಿ ಇರುತ್ತಲ್ಲ, ಸ್ವಲ್ಪ ಕನ್ಫ್ಯೂಸ್ ಮಾಡ್ಬೋದು. ನಾವು ನೀವೇನಂತ ಬಿಡು ಎಲ್ಲ ಗೊತ್ತು, ಓವರ್ ಕಾನ್ಫಿಡೆನ್ಸು ಟಿಕ್ ಮಾಡ್ತೀರಾ, ರಾಂಗ್ ಇರುತ್ತೆ ಆನ್ಸರ್. ಆದ್ದರಿಂದ ಕ್ವಶನ್ ಪೇಪರ್ನ ನೀಟಾಗಿ ಓದಿ ಒಂದ್ಸಲ, ಆಮೇಲೆ ಕ್ವಶನ್ ಪೇಪರ್ ಆನ್ಸರ್ ತಗೊಳ್ಳಿ. ನಿಮಗೆ ಗೊತ್ತಿರೋದನ್ನ ಫಸ್ಟ್ ಬರ್ಕೊಂಡು ಹೋಗಿ, 100% ಪಕ್ಕಾ ಗೊತ್ತು ಅದನ್ನ ಅಟೆಂಡ್ ಮಾಡಿ. ಸೆಕೆಂಡು ಸ್ವಲ್ಪ ಡೌಟ್ ಇರುತ್ತೆ, ಆ ಥರ ಅಟೆಂಡ್ ಮಾಡಿ. 3rd ಪೇಸಲ್ಲಿ ನಿಮ್ಗೇನು ಗೊತ್ತಿಲ್ಲ, ಸ್ವಲ್ಪ ಆಲೋಚನೆ ಮಾಡಿ ಬರುತ್ತೆ ಅಂತ ಇಟ್ಕೊಳ್ಳಿ. ಮೊದಲನೇ ಕ್ವಶನು ತಗೊಂಡ್ರಿ, ಗೊತ್ತಿಲ್ಲ, ನೀವೇನು ಮಾಡ್ತೀರಾ, ಅದಿರ್ಬೋದಾ, 4th ಒನ್ನ, 3rd ಒನ್ನ, 2nd ಒನ್ನ ಯೋಚನೆ ಮಾಡಿ 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 ಎಲ್ಲ ನಿಮ್ಮ ಮನಸ್ಸಲ್ಲೆಲ್ಲ ಎರೇಸ್ ಆಗಿಬಿಡುತ್ತೆ, ಎಲ್ಲ ಎರೇಸ್ ಆಗೋಗುತ್ತೆ. ಯೋಚನೆ ಮಾಡೋ ಟೈಮ್ ಇಲ್ಲ. ಮೊದಲನೇ ಕ್ವಶನ್ ಗೊತ್ತಿಲ್ಲ, ಸ್ಕಿಪ್ ಮಾಡಿ. 2nd ಕ್ವಶನ್ ಗೊತ್ತಿಲ್ವಾ, 3rd ಕ್ವಶನ್ ಸ್ಕಿಪ್ ಮಾಡಬೇಕು, ಬೇಜಾರು ಮಾಡ್ಕೋಬಾರ್ದು. ಯಾರಿಗೆ ಗೊತ್ತು, ಮೊದಲನೇ 3 ಕ್ವಶನ್ ಗೊತ್ತಿಲ್ಲ, ಆಮೇಲೆ ಎಲ್ಲ ಗೊತ್ತಿರೋದಿರುತ್ತೆ. ಎಷ್ಟೋ ಜನ ಎಕ್ಸಾಮಲ್ಲಿ ಏನಕ್ಕೆ ಬಿಟ್ಕೊತಾವ್ರೆ ಅಂತ ಅಂದರೆ, ಗೊತ್ತಿಲ್ಲದೆ ಇರೋದು, ಅಯ್ಯೋ ಎಲ್ಲ ಬರೀಬೇಕಪ್ಪ, ನಾನು 625 620 ತೆಗಿಬೇಕು ಅಂತ ಮೊದಲನೇ ಕ್ವಶನ್ಗೆ ಟೈಮ್ ವೇಸ್ಟ್ ಮಾಡೋದು. ಹಂಗೆ ಅದು ಬುದ್ಧಿವಂತಿಕೆ ಅಲ್ಲ. ಒಂದು ಚೂರು ಕನ್ಫ್ಯೂಷನ್ ಇದ್ರು ಕೂಡ ಸ್ಕಿಪ್ ಮಾಡಬೇಕು, ಅದು ನಿಮ್ಮ ಜಾಣತನ. ಸ್ಕಿಪ್ ಮಾಡಿ 2ನೇ ಕ್ವಶನ್ ಗೊತ್ತಿಲ್ಲ, 3ನೇ ಕ್ವಶನ್ ಟಕ್ ಬರ್ಕೊಂಡು ಹೋಗ್ಬೇಕು, ಕಾನ್ಫಿಡೆಂಟ್ ಆಗಿರಬೇಕು, ಓವರ್ ಕಾನ್ಫಿಡೆನ್ಸ್ ಬೇಡ. ಮಲ್ಟಿಪಲ್ ಚಾಯ್ಸಲ್ಲಿ ಭಾಳ ಅಲರ್ಟ್ ಆಗಿರಿ, ಯಾಕೆಂದರೆ ಡಿಸ್ಕ್ರಿಪ್ಟಿವ್ ಬರೀತೀರಾ, 2 ಮಾರ್ಕ್ಸು 3 ಮಾರ್ಕ್ಸು 4 ಮಾರ್ಕ್ಸ್ ಬರೀತೀರಾ, ಫುಲ್ ಮಾರ್ಕ್ಸು ಬರುತ್ತೆ. ಆದರೆ ಮಲ್ಟಿಪಲ್ ಚಾಯ್ಸ್ ಏನಾದರೂ ಸ್ವಲ್ಪ ತಪ್ಪು ಮಾಡ್ಬಾರ್ದ್ರೆ 1 ಮಾರ್ಕ್ಸ್ ಫುಲ್ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಡಿಸ್ಕ್ರಿಪ್ಟಿವ್ ಅಟ್ಲೀಸ್ಟ್ 2 ಮಾರ್ಕ್ಸ್ 1 ಕೊಟ್ಬಿಡ್ತಾರೆ, ಏನೋ ಬರ್ದಿದ್ದಾನಲ್ಲ ಅಂತ. ಆದರೆ ಮಲ್ಟಿಪಲ್ ಚಾಯ್ಸಲ್ಲಿ 1 ಕ್ವಶನ್ ಬಿಟ್ಟರೆ 1 ಮಾರ್ಕ್ಸ್ ಓದಂಗೆ. ಆಮೇಲೆ ನೀವು ಏನು 625 625 ಯಾವುದೇ ಕಾರಣಕ್ಕೂ ಬರಲ್ಲ. ಮತ್ತು 1 ಮಾರ್ಕ್ಸ್ ಕಮ್ಮಿ ಬಂದರೂ ಕೂಡ ನಿಮ್ಮ ಹೆಸರನ್ನ ಪೇಪರ್ಲ್ಲಿ ಹಾಕಲ್ಲ, ಸ್ಟೇಟ್ ಇಶ್ಯೂ ಆಗಲ್ಲ. ಅದು ನೀವು ಪ್ರಾಮಾಣಿಕವಾಗಿ ನಾನು ಸ್ಟೇಟ್ ಲೆವೆಲ್ಗೆ ಫಸ್ಟ್ ಬರಬೇಕು ಅಂತ ಮನಸ್ಥಿತಿ ಇದ್ದರೆ ಭಾಳ ಕಾನ್ಸಂಟ್ರೇಟ್ ಮಾಡಬೇಕು. ಮಲ್ಟಿಪಲ್ ಚಾಯ್ಸ್ ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರ್ದು. ಅರ್ಥ ಆಯ್ತಾ? ನೆಕ್ಸ್ಟು ನಿಮಗೆ ಅಲ್ಲಿ ಫಿಲಪ್ ಬ್ಲಾಂಕ್ಸ್ ಇರುತ್ತಲ್ವ, ಅದು ಮ್ಯಾಚ್ ದ ಫಾಲೋಯಿಂಗು, ಪ್ಯಾಸೇಜು, ಎಸ್ಸೆ ರೇಟಿಂಗು, ಎಲ್ಲದು ಕೂಡ ಲೆಟರ್ ರೇಟಿಂಗು ಎಲ್ಲ ಕರೆಕ್ಟಾಗಿ ಬರಿಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ಶಾರ್ಟ್ ಮಾಡಬಾರ್ದು. ಏನೋ ಬರಿತೀರಾ, ಪೆನ್ನಲ್ಲಿ ಹೊಡೆದಾಕ್ಬಿಡೋದು, ಮತ್ತೆ ಬರೆಯೋದು, ಮತ್ತೆ ಗಲೀಜು ಮಾಡೋದು. ಅದು ಹೆಂಗೆ ಅನ್ಸುತ್ತೆ ಅಂದರೆ, ಫುಲ್ ಮಾರ್ಕ್ಸ್ ಕೊಡೋಕ್ಕೆ ಮನಸ್ಸು ಬರಲ್ಲ. ಬರ್ದಿದ್ದೀರಾ 80 ಮಾರ್ಕ್ಸು ಬರ್ದಿದ್ದೀರಾ, ಹೊಡೆದು ಏನೋ ಬರ್ದಿದ್ದೀರಾ, ಆದರೆ ನನಗೆ ಮನಸ್ಸು ಬರ್ತಾ ಇಲ್ಲ ನಿಮ್ಗೆ 80 ಕೊಡೋದು ನನಗೆ ಮನಸ್ಸು ಬರ್ತಾ ಇಲ್ಲ. ಯಾಕೆ? ಪೇಪರು ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ. ಒಂದು ವೈಟ್ ಶರ್ಟ್ ಹಾಕಿದೆ ಎಲ್ಲರೂ ಕೂಡ, ಅದ್ರ ಮೇಲೆ ಇಂಕ್ನ ನಿಂಗೆ ಇದು ಮಾಡ್ತೀನಿ ಅಂದ್ಕೊಳ್ಳಿ, ಡ್ರಾಪ್ ಮಾಡ್ತೀನಿ ಇಂಕ್ನ. ಏನನ್ಸುತ್ತೆ, ಅದು ಪರಿಶುದ್ಧವಾದ ಶರ್ಟನ್ನು ನಾನು ಒಪ್ಕೊಳ್ಳಲ್ಲ, ಯಾಕೆಂದರೆ ಸ್ವಲ್ಪ ಅಲ್ಲಿ ಗಲೀಜಾಗಿದೆ ಅಂತಲೇ ಹೇಳ್ತೀನಿ. ಹಾಗೆ ನಿಮ್ಮ ಪೇಪರ್ ಎಷ್ಟು ನೀಟಾಗಿರಬೇಕು ಅಂದರೆ, ತುಂಬ ಕ್ಲಾರಿಟಿ, ಎಲ್ಲೂ ಗೊಂದಲ ಇರಬಾರ್ದು, ಶಾರ್ಟ್ ಮಾಡಬಾರ್ದು, ಪಂಕ್ಚುಯಾಲಿಟಿ, ಕಾಮ, ಫುಲ್ ಸ್ಟಾಪು, ಎಕ್ಸ್ಪ್ಲೇನ್, ಅವೆಲ್ಲ ಏನು ಸಿಂಬಲ್ಸ್ ಇರುತ್ತೆ ಕರೆಕ್ಟಾಗಿ ಬಳಸಬೇಕು. ನೀವು ಅದನ್ನು ಎಲ್ಲೂ ಕೂಡ ಕನ್ಫ್ಯೂಸ್ ಮಾಡ್ಬೇಕು ಹೋಗಬಾರ್ದು. ಫುಲ್ ಸ್ಟಾಪ್, ಕಾಮ ಇಲ್ಲಿಡಬೇಕು, ಎಕ್ಸ್ಟ್ರಾಮೆಟ್ರಿ ಸೆಂಟೆನ್ಸು, ಕೋಲನ್ನು, ಇದೆಲ್ಲ ನೀಟಾಗಿ ಬರಿತಾ ಹೋಗಬೇಕು. ಅರ್ಥ ಆಯ್ತಾ? ನೆಕ್ಸ್ಟು ಫಸ್ಟು ಪೇಪರ್ನ ಕಂಪ್ಲೀಟ್ ಮಾಡಿ, ನೀಟಾಗಿ ಎಲ್ಲ ಬರೆದು ಕಂಪ್ಲೀಟ್ ಮಾಡಿದ್ಮೇಲೆ ಟೈಮ್ ಇರುತ್ತೆ. ಏನು ಮಾಡಬೇಕು, ಮೊದಲನೇ ಕ್ವಶನ್ ಮತ್ತೆ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಿದ್ದೀನಾ, ಸರಿಯಾದ ಉತ್ತರವನ್ನು ಬರೆದಿದ್ದೀನಾ, ರೀಚೆಕ್ ಮಾಡಬೇಕು. ಒಂದು ಸಲ ನೀಟಾಗಿ ರೀಚೆಕ್ ಮಾಡಬೇಕು. ಇನ್ನೂ ಟೈಮ್ ಇತ್ತು ಅಂದ್ಕೊಳ್ಳಿ, ಒಂದು ಸ್ಕೇಲ್ ತೊಗೊಂಡೋಗಿ, ಸ್ಕೆಚ್ ಪೆನ್ ತೊಗೊಂಡೋಗಿ, ಒಂದು ಆನ್ಸರ್ ಬರ್ದಿರ್ತಿರಲ್ಲ, ಒಂದು ಲೈನ್ ನೋಡಿರಿ, ಮತ್ತು ಇನ್ನೂ ಆನ್ಸರ್ ಬರ್ತಿಲ್ಲ, ಲೈನ್ ನೋಡಿರಿ. ಇದು ಯಾವಾಗ ಮಾಡ್ಬೇಕು ಹೇಳಿ? ಎಲ್ಲ ಆದಮೇಲೆ ಫಸ್ಟು ಕ್ವಶನ್ ಪೇಪರ್ನ ಕಂಪ್ಲೀಟ್ ಮಾಡಬೇಕು.
ರೀಚೆಕ್ ಮಾಡ್ಕೋಬೇಕು ನಿಮ್ಮ ರಿಜಿಸ್ಟರ್ ನಂಬರು, ಕ್ವಶನ್ ನಂಬರು, ಎಲ್ಲ ಇನ್ನೂ ಟೈಮ್ ಇದೆ ನನಗೆ ಅಂದರೆ ಸ್ಕೇಲ್ ತೊಗೊಂಡು ಒಂದೊಂದು ಕ್ವಶನ್ ಆದಮೇಲೆ ಒಂದೊಂದು ಲೈನ್ ಆಗ್ತಾ ಹೋಗಿ. ಆಗ ಏನಾಗುತ್ತೆ, ಕಂಪ್ಲೀಟ್ ಆನ್ಸರು. ಮ್ಯಾಥಮೆಟಿಕ್ಸು ಸೈನ್ಸಲ್ಲಿ ಫೈನಲ್ ಆನ್ಸರ್ ಬರುತ್ತೆ ಅಂದ್ಕೊಳ್ಳಿ, 4, 8 ಹಂಗೆಲ್ಲ ಬರುತ್ತೆ ಅಂದ್ಕೊಳ್ಳಿ. ಅದಕ್ಕೆ ಒಂದು ಬಾಕ್ಸ್ ಸ್ಕೆಚ್ ಪೆನ್ ತೊಗೊಂಡು ಬ್ಲ್ಯಾಕ್ ಕಲರ್ ಒಂದು ಬಾಕ್ಸ್ ಫೈನಲ್ ಆನ್ಸರ್ಗೆ. ಏನಾಯ್ತು ವ್ಯಾಲ್ಯೂಟ್ ಮಾಡೋರಿಗೆ ನೋಡ್ತಾರೆ, ನೀಟಾಗಿ ಮಾಡಿದ ಟಕ್ 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 ಓಕೆ 5 ಮಾರ್ಕ್ಸ್ ಬೇಕು. ಅವ್ರಿಗೆ ಆದಷ್ಟು ನಾವು ಈಸಿ ಮಾಡ್ಕೊಡ್ಬೇಕು, ವ್ಯಾಲ್ಯೂಟ್ ಮಾಡೋರಿಗೆ ಈಸಿ ಮಾಡ್ಕೊಡ್ಬೇಕು ಹೊರತು ಅವ್ರನ್ನೇ ಕನ್ಫ್ಯೂಸ್ ಮಾಡಬಾರ್ದು. ಅವ್ರಿಗೆ ಈಸಿ ಆಗಬೇಕು. ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ ಫಾರ್ಮಲ್ ಹಾಕಿದ್ದಾನೆ, ಸಿಂಪ್ಲಿಫೈ ಮಾಡಿದ್ದಾನೆ, ಫೈನಲ್ ಆನ್ಸರ್ ಗುಡ್. ಈ ಥರ ಮಾಡಿದ್ರೆ ಅವ್ರಿಗೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾರೆ, ಫುಲ್ ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ನೀವು ಅವ್ರನ್ನೇ ಗೊಂದಲ ಮಾಡಿ ಹೊಡೆದಾಕೋದು, ಅದು 3, 8 ಏನು ಕನ್ಫ್ಯೂಸ್ ಮಾಡಿ ಇಡ್ತೀರಾ. ಅವ್ರೇನು ಮಾಡ್ತಾರೆ ಆ ಟೈಮಲ್ಲಿ 5 ಕೊಡ ಬದಲು 3 ಕೊಡ್ತೀವಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ. ನೀವು ಪ್ರಶ್ನೆ ಮಾಡಿದ್ರೆ ಯಾರು, ನೀವು ಪ್ರಶ್ನೆ ಮಾಡೋಕ್ಕಾಗುತ್ತಾ? ಇಲ್ಲ ನಿಮ್ಮ ಟೀಚರ್ ಇರ್ತಾರೆ, ಪೇಪರ್ ಕೊಡ್ತಾರೆ, ನೀವು ಪ್ರಶ್ನೆ ಮಾಡ್ತೀರಾ, ಮಿಸ್ ನಾನು ಇಲ್ಲಿ ಬರ್ದಿದ್ದೀನಿ, ಇದು 8 3 ಅಲ್ಲ ಅಂತ ಆರ್ಗ್ಯೂ ಮಾಡ್ತೀರಾ. ಇವ್ರೇನು ಮಾಡ್ತಾರೆ, ಕರೆಕ್ಟ್ ನೀವು ಬರ್ದಿರೋದು ಕೊಟ್ಬಿಡ್ತಾರೆ. ಆದರೆ ಅಲ್ಲಿ ನೋ ಆರ್ಗ್ಯುಮೆಂಟು. ಯಾರು ವ್ಯಾಲ್ಯೂಯೇಷನ್ ಮಾಡ್ತಾರೆ ಗೊತ್ತಿಲ್ಲ. ನಿಮ್ಮ ಪೇಪರು ಇವನು ಜಾಣ ಇದ್ದಾನೆ, ಇವಳು ಜಾಣ ಇದ್ದಾಳೆ ಅಂತ ನಿಮ್ಮ ಪೇಪರ್ ಹೇಳಬೇಕು. ನಿಮ್ಮ ಪೇಪರ್ ನೀವು ಬುದ್ಧಿವಂತಿಕೆ ತೋರಿಸ್ಬೇಕೇ ಹೊರತು ನಿಮ್ಮ ನೋಡಿ ಗೊತ್ತಾಗಲ್ಲ. ಇಲ್ಲಿ ಗೊತ್ತಿರುತ್ತೆ, ಸೇರಿಸೋದು ಪೇಪರ್ ಇದು ಚೆನ್ನಾಗಿ ಬರೀತಾನೆ, ಈ ಸಲ ಎಲ್ಲೋ ತಪ್ಪು ಮಾಡ್ಕೊಂಬಿಟ್ಟಾನೆ, ಕನ್ಫ್ಯೂಷನ್, ಎಷ್ಟು ಬರೀತಾನೆ ಹೋಗ್ಲಿ ಬಿಡು ಅಂತ ಲಿಬರ್ಟಿ ಮಾಡಿ ಕೊಡ್ಬೋದು. ಆಯಿತಾ, ಅವನ ಬಗ್ಗೆ ಭಾಳ ಪ್ರೀತಿ ಇರುತ್ತೆ, ಒಂದು ಲಿಬರಲ್ ವ್ಯಾಲ್ಯೂಯೇಷನ್ ಮಾಡಿಬಿಡ್ತೀವಿ ಆ ಕಡೆ. ಆದರೆ ಪೇಪರ್ ಬೇರೆ ಕಡೆ ಹೋದಾಗ ಇದು ಶ್ರೇಯಸ್ತ, ಶ್ರೀನಿವಾಸ್ತ, ಇಲ್ಲ ಪ್ರಿಯಾಂಕಂದ ಗೊತ್ತಿರಲ್ಲ. ಅರ್ಥ ಆಯ್ತಾ? ಯಾರ ಪೇಪರ್ ಅನ್ನೋ ಗೊತ್ತಿರಲ್ಲ. ನಿಮ್ಮ ಪೇಪರ್ ಹೇಳಬೇಕು, ಇವಳು ಜಾಣೆ, ಇವನು ಜಾಣ ಅಂತ ಹೇಳ್ಬೇಕು. ನಾನು ನೀಟಾಗಿರಬೇಕು. ಫಸ್ಟ್ ಮಾಡಬೇಕಾಗಿರೋದು, ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ, ಮಲ್ಟಿಪಲ್ ಚಾಯ್ಸ್ನ ನೀಟಾಗಿ ಓದ್ಕೋಬೇಕು, ಡಿಸ್ಕ್ರಿಪ್ಟಿವ್ ನೀಟಾಗಿ ಬರೀಬೇಕು. 2ನೇ ಸ್ಟೆಪ್ಪು ಕ್ರಾಸ್ ಚೆಕ್ ಮಾಡ್ಕೋಬೇಕು, ಕ್ವಶನ್ ನಂಬರು ಎಲ್ಲ. 3ನೇ ಸ್ಟೆಪ್ಪು ಟೈಮ್ ಸಿಕ್ಕರೆ ಆನ್ಸರ್ಗೆಲ್ಲ ಬಾಕ್ಸ್ ಹಾಕಿ ಲೈನ್ ಇಡಿ. ಇದಾದ್ಮೇಲೆ ಆದರೆ ಆರಾಮಾಗಿ ಕೂತ್ಕೊಳ್ಳಿ ತಾಳ್ಮೆಗೆ. ಇಷ್ಟು ಮಾಡ್ತೀರಾ, ಇಷ್ಟು ಮಾಡಿ ಔಟ್ ಮಾರ್ಕ್ಸ್ ಬರುತ್ತೆ. ಮತ್ತು ಗೊಂದಲ ಮಾಡ್ಕೋಬಾರ್ದು. ಪಕ್ಕದಲ್ಲಿ ಏನೋ ಬರೀತಿದ್ದಾರೆ, ನಿಮ್ಗೆ ಕರೆಕ್ಟಾಗಿ ಗೊತ್ತು ಆನ್ಸರು, ಪಕ್ಕದಲ್ಲಿ ನೋಡ್ತೀರಾ 8 ಬಂದುಬಿಟ್ಟಿದೆಯಲ್ಲ, ನನಗೆ ಅವ್ರು 6 ಬಂದಿದೆಯಲ್ಲ, ಅವ್ರು ತಪ್ಪು ಮಾಡ್ತಿರ್ತಾರೆ. ನಿಮ್ಮ ಬಗ್ಗೆ ನಿಮಗೆ ಕಾನ್ಫಿಡೆನ್ಸ್ ಇರಬೇಕು. ನನ್ನನ್ನು ಈಗ ಬೆಂಗಳೂರಿಗೆ ಹೋಗಪ್ಪ ಅಂದರೆ ಸೀದಾ ಬೆಂಗಳೂರೊಳಗೆ ಹೋಗ್ತಿರ್ತೀನಿ ನಾನು. ಯಾವನ ಬಂದ್ಬಿಟ್ಟು ಸುಮ್ಮನೆ ಬೆಂಗಳೂರಲ್ಲಿ ಬೋರ್ಡ್ ಹಾಕೊಂಡು ರಾಮನಗರ ಅದಿರ್ಬೇಕೇನು ಬೆಂಗಳೂರು ಅಂತ ಆ ಕಡೆ ಡೈವರ್ಟ್ ಆಗಬಾರ್ದು. ಅರ್ಥ ಆಯ್ತಾ? ಅವನೇನು ತಪ್ಪು ಮಾಡಿದಾನ, ಏನಾರು ಬರ್ಕೊಳ್ಳಿ ಅವನು. ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು, ನಿಮ್ಮ ಬಗ್ಗೆ ನಿಮಗೆ ನಂಬಿಕೆ ಇರಬೇಕು. ಎಕ್ಸಾಮ್ ಬೇರೆ ಸೆಂಟ್ರಿಗೆ ಹೋಗ್ತೀರಾ, ಅಲ್ಲೇನು ಮಾಡ್ತೀರಿ, ಕೆಲವ್ರು ಮಕ್ಕಳೆಲ್ಲ ಬಂದು ಪುಸ್ತಕ ತಗೊಳ್ಳೋದು, ಓದೋದು, ಇದು ನೀವೇನು ತಲೆ ಕೆಡಿಸ್ಬೋದು. ಅವ್ರು ಓದಿಲ್ಲ, ಅವಾಗ ಬಂದು ಓದ್ತಾ ಇದ್ದಾರೆ. ನೀವೆಲ್ಲ ಓದ್ಬಿಟ್ಟಿದ್ದೀರಾ, ನೀವು ಅಲ್ಲೇ ಏನು ಓದೋ ಅವಶ್ಯಕತೆ ಇಲ್ಲ, ಎಲ್ಲ ಇಲ್ಲಿದೆ ಅಲ್ವಾ. ಅವ್ರು ಬಂದು ನಿಮ್ಗೆ ಟೆನ್ಷನ್ ಮಾಡ್ತಾರೆ ಸುಮ್ಮನೆ, ನೀವು ಅದು ನೋಡ್ಕೋಬೇಕಿತ್ತು. ಮತ್ತು ಅಲ್ಲಿ ಸುಮ್ಮನೆ ಇರಲ್ಲ, ಎಲ್ಲರೂ ಹೊಸ ಫ್ರೆಂಡ್ಸ್ ಸಿಗ್ತಾರೆ ಅಲ್ಲಿ. ಇದು ಓದಿದ್ಯಾ, ಈ ಚಾಪ್ಟರ್ ಓದಿದ್ಯಾ, ಇದು ಇಂಪಾರ್ಟೆಂಟು, ಇದು ಬಂದಿತ್ತು, ಏನಾರು ಅಪ್ಪ ಆ ವಿಚಾರ ಬಿಟ್ಬಿಡೋಣ ದಯವಿಟ್ಟು. ನಿಮ್ಮ ಪಾಡಿ ನೀವಿರಿ, ನಮ್ಮ ಪಾಡಿ ನಾವಿರ್ತೀವಿ. ಎಕ್ಸಾಮ್ಗೆ ತನಕ ಕೂಡ ಹೊಸ ಫ್ರೆಂಡ್ಸು ಬೇಡ, ಯಾವ ಹೊಸ ಪುಸ್ತಕನೂ ಬೇಡ. ನಿಮ್ಮ ಟೀಚರ್ ಏನು ಹೇಳ್ಕೊಟ್ಟಿದ್ದಾರೆ ಅಷ್ಟೇ ಸಾಕು. ಇಲ್ಲೇನಿದ್ದೀರಿ ನೀವು ಇಷ್ಟೇ ಸಾಕು. ಅರ್ಥ ಆಯ್ತಾ? PUCಗೆ ಹೋದ್ಮೇಲೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ, ಹೊಸ ಕಾಲೇಜು, ನಿಮ್ಮ ಬೇರೆ ಥರ ಲೋಕ ಅದು. ಇಲ್ಲಿವರೆಗೆ ನೀವು ಹೆಂಗಿದ್ದೀರಾ ಇದೇ ಥರ ಇರಬೇಕು. ಈ 15 ದಿನದಲ್ಲಿ ಯಾರೋ ಹೊಸ ಫ್ರೆಂಡ್ ಬಂದ, ಏನೋ ಹೇಳ್ತಾನೆ, ಹೊಸ ಟೆಕ್ಸ್ಟ್ ಬುಕ್ಕು, ಇದೇನೋ ಮಾಡೋ ಪೇಪರ್ ಬಿಟ್ಟಿದ್ದಾರಂತೆ, ಇದೇನೇ ಬಿಟ್ಟಿದ್ದಾರಂತೆ, ಅದೇನೋ ಯಾವುದಕ್ಕೂ ತಲೆ ಕೆಡಿಸ್ಬೇಕು. ಇಲ್ಲಿ ತನಕ ಏನು ಹೇಳ್ಕೊಟ್ಟಿದ್ದಾರೋ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ, ಅದು ಅಷ್ಟು ಬರೆದ್ರೆ ಒಳ್ಳೆ ಮಾರ್ಕ್ಸ್ ಬರುತ್ತೆ ನನಗೆ ಅಂದ್ಕೊಳ್ಳಿ. ಎಕ್ಸಾಮ್ ದಿನ ಯಾವುದೇ ಕಾರಣಕ್ಕೂ ಅವರು ಇವರ ನೋಡಿ ಕಂಪೇರ್ ಮಾಡ್ಕೋಬೇಡಿ. ಅವ್ರು ಹಂಗೆ ಬರಿತಾಯಿದ್ರು, ಹಿಂಗೆ ಬರಿತಿದ್ರು, ಅಡಿಷನ್ ಯಾವುದು ಬೇಕಿಲ್ಲ. ಇಲ್ಲಿ ತನಕ ಏನು ಮಾಡಿದಿರೋ ಅದನ್ನು ಪ್ರಾಮಾಣಿಕವಾಗಿ ಮಾಡಿ, ಒಳ್ಳೆ ಮಾರ್ಕ್ಸ್ ಬರುತ್ತೆ. ಮಾಡ್ತೀರಾ? ಇಷ್ಟನ್ನು ಫಾಲೋ ಮಾಡಿ ಸಾಕು ನೀವೆಲ್ಲರೂ ಕೂಡ. ಇದನ್ನ ಮಾಡಿದ್ರೆ ಖಂಡಿತವಾಗ್ಲೂ ಈ ಶಾಲೆಗೆ, ನಮ್ಮ ತಾಲೂಕಿಗೆ, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ಬರುತ್ತೆ. ಅರ್ಥ ಆಯ್ತಾ? ನಿಮಗೆಲ್ಲ ಟೀಚರ್ಸ್ಗೆ ಒಂದು ಒಳ್ಳೆ, ಅವರೆಲ್ಲ ಹಾರ್ಡ್ ವರ್ಕ್ ಮಾಡಿ ಡೆಡಿಕೇಟ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ಅವ್ರಿಗೊಂದು ಒಳ್ಳೆ ಗಿಫ್ಟ್ ಏನಂದರೆ, ನೀವೆಲ್ಲರೂ ಅತಿ ಹೆಚ್ಚು ಅಂಕವನ್ನು ಪಡ್ಕೊಂಡಾಗ ಇವರನ್ನು ನಿಮ್ಮ ಹೆಡ್ ಆಫೀಸ್ನ ಕರೆಸಿ ಒಂದು ಸರ್ಟಿಫಿಕೇಟೋ ಇಲ್ಲ ಒಂದು ಕರೆದ್ಬಿಟ್ಟು ಗೌರವಿಸ್ತಾರಲ್ಲ, ಅಷ್ಟೇ ಸಾಕು ಇವರಿಗೆ. ನಿಮ್ಮಿಂದ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಅದನ್ನು ಕೊಡೋಕ್ಕೆ ಪ್ರಯತ್ನಿಸಿ. ನಿಮಗೋಸ್ಕರ ವರ್ಷ ಪೂರ್ತಿ ಕಷ್ಟಪಡ್ತಾರೆ. ನೀವು ಒಂದಿನ ಅವ್ರನ್ನ ಖುಷಿಪಡಿಸಿ, ಒಂದು ದಿನ ನೀವು ಖುಷಿಪಡಿಸಿ, ಅವ್ರು ವರ್ಷ ಪೂರ್ತಿ ನಿಮ್ಮನ್ನು ಖುಷಿಪಡಿಸಿದ್ದಾರೆ. ಮಾಡ್ತೀರಿ ಕೆಲಸನ? ಓಕೆ, ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ, ನಾವೊಂದು ಈಗ ಒಂದು ಕಲ್ಪನಾ ಲೋಕಕ್ಕೆ ಹೋಗೋಣ. ನಿಮ್ಮನ್ನೊಂದು ಕರ್ಕೊಂಡು ಹೋಗ್ತೀನಿ ಎಲ್ಲೋ ಒಂದು ಕಡೆ. ನೀವು ನಾನು ಹೇಳ್ದಂಗೆ ಆ ಒಂದು ಕಲ್ಪನೆಗೆ ಎಲ್ಲರೂ ಜಾರಬೇಕು. ನಾನು ಹೇಳ್ತಾ ಹೋಗ್ತೀನಿ, ಕಂಪ್ಲೀಟಾಗಿ ಕಣ್ಮುಚ್ಕೊಳ್ಳಿ. ನೀವಾಗಿರಲ್ಲ, ನೀವಿಲ್ಲಿ ಶಾಲೆಯಲ್ಲಿ ಕೂತಿರಲ್ಲ. ನಾನು ಎಲ್ಲಿಗೆ ಹೇಳ್ತೀನಿ, ನೀವು ಅಲ್ಲಿ ಹೋಗ್ತಾ ಇರಬೇಕು ಸೀದಾ. ಅರ್ಥ ಆಯ್ತಾ? ರೆಡಿನಾ? ಎಲ್ಲ ಕಣ್ಮುಚ್ಕೊಳ್ಳಿ. ಎಲ್ಲರೂ ಕೂಡ
ಕಣ್ಣು ಮುಚ್ಕೊಂಡಿದ್ದೀರಲ್ಲ? ಓಕೆ, ರೆಡಿ. ಇವತ್ತು ಮಾರ್ಚ್ 17 ರಾತ್ರಿ 8 ಗಂಟೆ ಸಮಯ. 18ಕ್ಕೆ ಕನ್ನಡ ಪತ್ರಿಕೆ ಎಕ್ಸಾಮ್ ಇರುತ್ತೆ ನಿಮ್ಮೆಲ್ಲರಿಗೂ. ರಾತ್ರಿ ನೀವು 8-9 ಗಂಟೆ ತನಕ ಓದಿ 9ವರೆಗೆ ಆರಾಮ್ಸೆ ಮಲ್ತಾ ಇದ್ದೀರಾ. ಆರಾಮ್ಸೆ ಮಲ್ಕೊಂಡ್ರಿ, ಒಳ್ಳೆ ನಿದ್ರೆ ಬಂತು. ಕಂಪ್ಲೀಟಾಗಿ ನೀವು ನಿದ್ರೆಗೆ ಜಾರಿದ್ದೀರಾ. ಬೆಳಗ್ಗೆ 6 ಗಂಟೆಗೆ ನಿಮಗೆ ಎಚ್ಚರ ಆಗುತ್ತೆ. ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ, ದೇವರಿಗೆ ನಮಸ್ಕಾರವನ್ನು ಮಾಡಿ, ನಿಮ್ಮ ತಂದೆ ಮತ್ತು ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ತಗೊಂಡು, ಪೆನ್ನು, ನಿಮ್ಮ ಹಾಲ್ ಟಿಕೆಟ್ಗಳನ್ನ ತಗೊಂಡು ನಿಮ್ಮ ಎಕ್ಸಾಮ್ ಸೆಂಟ್ರಿಗೆ ಹೋಗ್ತೀರಾ. ಅಲ್ಲಿ ಒಳಗಡೆ ಹೋಗಿ ಕೂತ್ಕೊಂಡ ತಕ್ಷಣ ನಿಮಗೆ ಕನ್ನಡ ಪತ್ರಿಕೆಯನ್ನು ಕೊಡ್ತಾರೆ, ಕ್ವಶನ್ ಪೇಪರ್ ನಿಮ್ಮ ಕೈಗೆ ಕೊಡ್ತಾರೆ. ಅದನ್ನು ಓಪನ್ ಮಾಡಿ ನೋಡ್ತೀರಾ. ಎಲ್ಲ ಸರಳವಾದ ಪ್ರಶ್ನೆಗಳು, ಎಲ್ಲ ಗೊತ್ತಿರೋಂಥ ಪ್ರಶ್ನೆಗಳು. ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ ಏನು ಪಾಠ ಮಾಡಿದ್ರು ಅಷ್ಟೇ ಬಂದಿದೆಯಲ್ಲ, ಎಲ್ಲದೂ ಕೂಡ ಗೊತ್ತಿದೆ ನಿಮಗೆ. ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಳವಾದ ಉತ್ತರ ಬರೆಯೋಕ್ಕೆ ಶುರು ಮಾಡಿದ್ದೀರಾ. ನಿಮ್ಮ ಅಕ್ಷರಗಳು ಭಾಳ ಸುಂದರವಾಗಿ ಮೂಡಿ ಬರ್ತಾ ಇದೆ, ಭಾಳ ಸರಳವಾಗಿದೆ. ಖುಷಿ ಆಗ್ತಾ ಇದೆ ನಿಮಗೆ. ಇಡೀ ರಾಜ್ಯದಲ್ಲೇ ನಾನೇ ಅತಿ ಹೆಚ್ಚು ಅಂಕವನ್ನು ಪಡೆಯುತ್ತೇನೆ ಅನ್ನೋ ನಂಬಿಕೆ ನಿಮಗೆ ಬಂದಿದೆ. ಪ್ರಶ್ನೆ ಪತ್ರಿಕೆ ಪೂರ್ತಿ ಕಂಪ್ಲೀಟ್ ಮಾಡ್ತೀರಾ. ಇಡೀ ಆ ಒಂದು ಶಾಲೆಯಲ್ಲಿ, ಆ ಒಂದು ರೂಮಲ್ಲಿ ನೀವೇ ತುಂಬ ಸುಂದರವಾಗಿ ಬರೆದಿರೋದು. ನಿಮ್ಮ ಪತ್ರಿಕೆ ಭಾಳ ಸುಂದರವಾಗಿದೆ, ಎಲ್ಲೂ ಕೂಡ ಗಲೀಜು ಮಾಡಿಲ್ಲ, ಯಾವ ಪ್ರಶ್ನೆಗಳನ್ನ ಕೂಡ ನೀವು ಬಿಟ್ಟಿಲ್ಲ, ಎಲ್ಲದಕ್ಕೂ ಆನ್ಸರ್ ಮಾಡಿದ್ದೀರಾ. ಎಲ್ಲ ಪ್ರಶ್ನೆಗಳಿಗೆ ಗೊತ್ತಿತ್ತು. ನಿಮ್ಮ ಅಕ್ಷರಗಳು ಭಾಳ ಸುಂದರವಾಗಿ ಮೂಡಿ ಬಂದಿತ್ತು. ಅದೇ ರೀತಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಉತ್ತರ ಪತ್ರಿಕೆಯನ್ನು ನಿಮ್ಮ ಟೀಚರ್ಗೆ ಹ್ಯಾಂಡ್ ಓವರ್ ಮಾಡಿ ಬರ್ತೀರಾ. ನೆಕ್ಸ್ಟು ಅದೇ ಥರ ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಸೈನ್ಸ್, ಸೋಷಿಯಲ್, ಹಿಂದಿ ಎಲ್ಲ ಪತ್ರಿಕೆಗಳು ಸರಳವಾಗಿತ್ತು. ಎಲ್ಲ ಕ್ವಶನ್ಗಳು ಕೂಡ ಸರಳವಾಗಿತ್ತು, ತುಂಬ ಈಸಿಯಾಗಿತ್ತು. ಎಲ್ಲವೂ ಕೂಡ ಕಂಪ್ಲೀಟ್ ಮಾಡಿದ್ದೀರಾ. 80ಕ್ಕೆ 80 ಪ್ರಶ್ನೆಗಳನ್ನ ಬರೆದಿದ್ದೀರಾ. ತುಂಬ ಸುಂದರವಾಗಿ ಬರೆದಿದ್ದೀರಾ. ಎಲ್ಲೂ ಕೂಡ ಕಾಟ್ ಮಾಡಿಲ್ಲ, ಯಾವುದೇ ಕನ್ಫ್ಯೂಷನ್ ಇಲ್ಲ. ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಪರೀಕ್ಷೆ ಎಲ್ಲ ಮುಗಿದ ನಂತರ ಮನೆಗೆ ಬರ್ತೀರಾ, ನಿಮ್ಮ ತಂದೆ ತಾಯಿಗೆ ಹೇಳ್ತೀರಾ, ನಿಮ್ಮ ಟೀಚರ್ಗೆ ಹೇಳ್ತೀರಾ, ತುಂಬ ಈಸಿ ಇತ್ತು ಪೇಪರು, ತುಂಬ ಸರಳವಾಗಿತ್ತು, ನಾನು ಈ ಬಾರಿ ಅತಿ ಹೆಚ್ಚು ಅಂಕವನ್ನು ಗಳಿಸುತ್ತೇನೆ ಅನ್ನೋ ನಂಬಿಕೆಯನ್ನು ನೀವು, ಒಂದು ಭರವಸೆಯನ್ನು ನೀವು ಕೊಡ್ತೀರಾ. ಅದಾದ ಕೆಲವೇ ದಿನಗಳಲ್ಲಿ ಪತ್ರಿಕೆಯಲ್ಲಿ ಬರುತ್ತೆ, ನಾಳೆ ಕರ್ನಾಟಕ ರಾಜ್ಯದ SSLC ಪರೀಕ್ಷೆಯ ಫಲಿತಾಂಶ ಪ್ರಕಟಗೊಳ್ಳಲಿದೆ ಅಂತ ಪತ್ರಿಕೆ ಬರುತ್ತೆ. ರಾತ್ರಿ ನಿದ್ದೆ ಬರ್ತಾ ಇಲ್ಲ ನಿಮಗೆ, ಏಕೆಂದರೆ ಬೆಳಗ್ಗೆ ಪತ್ರಿಕೆಯಲ್ಲಿ ನಿಮ್ಮ ಫೋಟೋ ಬರ್ಬೋದು ಅನ್ನೋ ಒಂದು ನಂಬಿಕೆಯಿಂದ ಎಕ್ಸೈಟ್ಮೆಂಟ್ ಇದ್ದೀರಾ. ನಿದ್ರೆ ಬರ್ತಾ ಇಲ್ಲ ನಿಮಗೆ, ಊಟ ಸೇರ್ತಾ ಇಲ್ಲ, ರಾತ್ರಿ ಬೆಳಗ್ಗೆ ಆಗುತ್ತೆ. ಪತ್ರಿಕೆಯನ್ನು ತೆಗೆದು ನೋಡಿದ್ರೆ ಪತ್ರಿಕೆಯಲ್ಲಿ ನಿಮ್ಮ ಫೋಟೋ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದಂತಹ ವಿದ್ಯಾರ್ಥಿ ಮೊರಾರ್ಜಿ ದೇಸಾಯಿಯ ಎಲಿಕೆರೆಯ ವಿದ್ಯಾರ್ಥಿನಿಯರ ಫೋಟೋ ಪತ್ರಿಕೆಯಲ್ಲಿ ಬಂದಿದೆ. ಟಿವಿಗಳಲ್ಲಿ ನಿಮ್ಮ ಫೋಟೋ ಪ್ರಸಾರ ಮಾಡ್ತಾ ಇದ್ದಾರೆ. ಇಂಥ ವಿದ್ಯಾರ್ಥಿ, ಮೊರಾರ್ಜಿ ದೇಸಾಯಿಯ ವಿದ್ಯಾರ್ಥಿ, ಎಲಿಕೆರೆಯಿಂದ ಇಂಥ ವಿದ್ಯಾರ್ಥಿನಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಂಕವನ್ನು ಗಳಿಸಿದ ವಿದ್ಯಾರ್ಥಿ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಅಭಿನಂದನೆಗಳು ಅಂತ ಪೇಪರ್ ಹಾಕ್ತಾ ಇದ್ದಾರೆ. ನಿಮ್ಮ ಟೀಚರ್ ನಿಮಗೆ ಕರೆ ಮಾಡ್ತಿದ್ದಾರೆ, ಎಲ್ಲ ಮಾಧ್ಯಮದರು, ಟಿವಿ, ಪತ್ರಿಕೆಯವರು ನಿಮಗೆ ಕರೆ ಮಾಡ್ತಾ ಇದ್ದಾರೆ, ನಿಮ್ಮ ಅಪ್ಪ ಅಮ್ಮನ ಕರೆ ಮಾಡ್ತಿದ್ದಾರೆ, ನಿಮ್ಮ ಸಂದರ್ಶನ ಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಖುಷಿ ಆಗ್ತಾ ಇದೆ, ಬಹಳ ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಕಣ್ಣಲ್ಲಿ ಆನಂದ ಬಾಷ್ಪ ಬರ್ತಾ ಇದೆ. ನಿಮ್ಮ ತಂದೆ ತಾಯಿ ಖುಷಿ ಪಡ್ತಾ ಇದ್ದಾರೆ, ತುಂಬ ಖುಷಿ ಪಡ್ತಾ ಇದ್ದಾರೆ. ಪತ್ರಿಕೆಯಲ್ಲೆಲ್ಲ ನಿಮ್ಮ ಫೋಟೋಸು, ಟಿವಿಗಳೆಲ್ಲ ನಿಮ್ಮ ಫೋಟೋಸು, ನಿಮ್ಮ ಇಂಟರ್ವ್ಯೂ ನಡೀತಾ ಇದೆ. ನಿಮ್ಮನ್ನು ನಾವು ಕರೆಸಿ ತಾಲೂಕು ಆಡಳಿತ ವತಿಯಿಂದ ದೊಡ್ಡ ಸನ್ಮಾನ ನಡೀತಾ ಇದೆ. ಸನ್ಮಾನದ ಸಮಯದಲ್ಲಿ ನಿಮ್ಮ ತಂದೆ ತಾಯಿ ಕೂಡ ವೇದಿಕೆಯನ್ನು ಬರ್ತಾ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಇಂಥ ವೇದಿಕೆನ ನೋಡಿರಲಿಲ್ಲ. ಅಂಥ ವೇದಿಕೆ ನಿಮ್ಮಿಂದ ಅವ್ರಿಗೆ ಅವಕಾಶ ಸಿಕ್ಕಿದೆ, ಭಾಳ ಖುಷಿ ಪಡ್ತಾ ಇದ್ದಾರೆ. ಅಂಥ ಒಂದು ಸೌಭಾಗ್ಯವನ್ನು ಕೊಟ್ಟಂತಹ ಮಕ್ಕಳಿಗೆ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ.
ನಿಮ್ಮೆಲ್ಲ ಟೀಚರ್ಸು ಕೂಡ ನಿಮಗೆ ಅಭಿನಂದನೆಗಳ ತಿಳಿಸ್ತಾ ಇದ್ದಾರೆ. ಇಡೀ ಚನ್ನಪಟ್ಟಣ ತಾಲೂಕಲ್ಲಿ ನಿಮ್ಮ ಫೋಟೋಸನ್ನು ಎಲ್ಲ ಕಡೆ ಫೋಟೋಗಳನ್ನ ಫ್ಲೆಕ್ಸ್ಗಳನ್ನ ನಿಮ್ಮ ಫೋಟೋಗಳನ್ನ ಎಲ್ಲ ಕಡೆ ಹಾಕಿದ್ದಾರೆ. ನಿಮಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ಕಂಡ್ಬಿಡಿ. ಓಪನ್ ಯುವರ್ ಐಸ್. ಹೆಂಗನಿಸ್ತು? ಹೆಂಗನಿಸ್ತು ಶ್ರೇಯಸ್? ಖುಷಿ ಆಯ್ತಾ? ಈ ಖುಷಿನ ನೀವು ಮಾತ್ರ ಅನುಭವಿಸಿದ್ರೆ ಅಷ್ಟೇ. ನೀವು ಮಾತ್ರ, ಯಾಕೆಂದ್ರೆ ಕಣ್ಣು ಮುಚ್ಕೊಂಡಿರಿ, ಇಮ್ಯಾಜಿನೇಷನ್ ಹೋದ್ರಿ, ಅದು ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇತ್ತು, ನಿಮ್ಮ ನಗು, ಸ್ಮೈಲಿಂಗ್ ಫೇಸು ಎಲ್ಲ ಕಾಣಿಸ್ತಿತ್ತು. ಆದರೆ ನಿಮ್ಮ ಟೀಚರ್ಗಾಗಲಿ, ನಿಮ್ಮ ಪೋಷಕರಿಗಾಗಲಿ, ನನಗಾಗಲಿ ಅದು ಫೀಲ್ ಆಗಲಿಲ್ಲ. ಯಾಕೆ? ನೀವು ಮಾತ್ರ ಅದು ಇಮ್ಯಾಜಿನೇಷನ್ ಮಾಡ್ಕೊಂಡ್ರಿ. ನೀವು ಮಾತ್ರ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ನಿಮಗೆ ಖುಷಿಯನ್ನು ಕೊಡ್ತೇವೆ ಹೊರತು ನಮಗೆ ಖುಷಿಯನ್ನು ಕೊಟ್ಟಿಲ್ಲ. ನಮ್ಗೆ ಯಾವಾಗ ಖುಷಿ ಕೊಡುತ್ತೆ ಹೇಳಿ? ಅದು ನಿಜ ರೂಪಕ್ಕೆ ಬರಬೇಕು, ಕಾರ್ಯರೂಪಕ್ಕೆ ಬರಬೇಕು. ಅವತ್ತಿನ ದಿನ ನಿಮ್ಮ ತಂದೆ ತಾಯಿಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಟೀಚರ್ಸ್ಗೆ, ನನಗೆ, ಇಡೀ ರಾಜ್ಯ ಖುಷಿಯನ್ನು ಕೊಡುತ್ತೆ. ಇದು ಕಾರ್ಯರೂಪಕ್ಕೆ ಬರಬೇಕು. ತರ್ತೀರಾ? ಓಕೆ. ನೀವತ್ತು ಮ್ಯಾನಿಫೆಸ್ಟ್ ಮಾಡಿದ್ದೀರಾ. ಮ್ಯಾನಿಫೆಸ್ಟ್ ಮಾಡೋದು ಗೊತ್ತಲ್ಲ, ಯಾವತ್ತು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದು ಸಕ್ಸಸ್ ಆಗುತ್ತಂತೆ. ಹಂಗಾಗಿ ನಿಮ್ಗೆ ಇವತ್ತು ನಾನು ಒಂದು ಮ್ಯಾನಿಫೆಸ್ಟ್ ಮಾಡಿಸಿದ್ದೀನಿ. ನೀವೆಲ್ಲರೂ ಕೂಡ ಪಾಸಿಟಿವ್ ವೈಬ್ಸ್ ಬಂದಿದೆ ಮೈಂಡಲ್ಲಿ, ಹಂಗೆ ಇಟ್ಕೊಳ್ಳಿ. ಆ ಪಾಸಿಟಿವ್ ವೈಬ್ಸ್ನ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಹೊರಗಡೆ ಹೋಗಿ ಬಿಡಬೇಡಿ. ನಿಮ್ಮ ಮನಸ್ಸಲ್ಲೇ ಇರಲಿ ಮ್ಯಾನಿಫೆಸ್ಟ್ ಅದು. ಅದನ್ನು ಎಕ್ಸಾಮನ್ನು ಪ್ರಾಮಾಣಿಕತೆಯಿಂದ ಬರೀರಿ, ಅತಿ ಹೆಚ್ಚು ಅಂಕ ಬಂದೇ ಬರುತ್ತೆ. ಹಾರ್ಡ್ ವರ್ಕ್ ಎಲ್ಲಿ ಮಾಡ್ತೀವೋ ಅಲ್ಲಿ ಪ್ರತಿಫಲ ಇದ್ದೇ ಇರುತ್ತೆ. ಅದು ಮಾಡ್ತೀರಲ್ಲ ಎಲ್ರಿಗೂ? ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್. ಪಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ ಮೇಲೆ ಬಂದ, ಮಿನುಗುತ್ತಾರೆಯಿಂದ ನೋಡು ಎಂತ ಚಂದ, ರಾತ್ರಿಯಾಯ್ತು ಮಲಗೋ ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್.